ಪ್ರಿಯ ವೀಕ್ಷಕರೇ, ನಾವು ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಕೂಡ್ಲುಬಾಡಬೆಟ್ಟಿನ ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಸಮರ್ಪಿಸಲಾಗುವಂತಹ ಒಂದು ಬ್ರಹ್ಮರಥ ನಿರ್ಮಾಣ ಆಗುವಂತಹ ಒಂದು ರಥ ಕುಟೀರಕ್ಕೆ ಇವತ್ತು ಬಂದಿದ್ದೇವೆ. ನೀವು ಆಗಲೇ ನೋಡಿರ್ಬೋದು ರಥ ನಿರ್ಮಾಣ ಕಾರ್ಯವು ಹೇಗೆ ನಡೀತಾ ಇದೆ, ಎಷ್ಟು ಜನ ರಥಶಿಲ್ಪಿಗಳು ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಒಂದು ರಥ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಒಂದು ಪ್ರಧಾನ ಶಿಲ್ಪಿ ಅಂಥೇಳಿ ಇರ್ತಾರೆ. ಹಾಗಾಗಿ ಶ್ರೀ ಕ್ಷೇತ್ರ ಕೂಡ್ಲುಬಾಡಬೆಟ್ಟಿನ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಸಮರ್ಪಿಸಲಾಗುವಂಥ ಒಂದು ಬ್ರಹ್ಮರಥ ನಿರ್ಮಾಣ ಕಾರ್ಯಕ್ಕೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುತ್ತಿರುವಂಥವರು ಪ್ರಧಾನ ರಥಶಿಲ್ಪಿಯಾಗಿರತಕ್ಕಂತಹ ಶ್ರೀಯುತ ರಾಜಗೋಪಾಲಾಚಾರ್ಯ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆ ನಾವು ನೇರ ಮಾತುಕತೆಯನ್ನಾಡಿ ಈ ಬ್ರಹ್ಮರಥದ ವಿಶೇಷತೆಗಳೇನು ಮತ್ತು ಶ್ರೀ ಕ್ಷೇತ್ರ ಕೂಡ್ಲುಬಾಡಬೆಟ್ಟು ಸನ್ನಿಧಾನಕ್ಕೆ ಸಮರ್ಪಿಸಲಾಗುವಂತಹ ಈ ಒಂದು ಬ್ರಹ್ಮರಥದ ವಿಶೇಷ ಮಾಹಿತಿಗಳನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಿಮಗೆ ನಮಸ್ಕಾರ ಸರ್. ಈಗ ತಮ್ಮ ಪೂರ್ತಿ ಹೆಸರು ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ, ಮತ್ತು ನೀವು ಸದ್ಯಕ್ಕೆ ಎಲ್ಲಿ ವಾಸವಾಗಿದ್ದೀರಿ ಅಥವಾ ನಿಮ್ಮ ಮೂಲ ಸ್ಥಳವೇ ಈ ಕುಂದಾಪುರ ಅಥವಾ ಕೋಟೇಶ್ವರ ಗ್ರಾಮ ಅಂತ ನಮ್ಮದು ಒಂದು ಪ್ರಶ್ನೆ. ನನ್ನ ಪೂರ್ತಿ ಹೆಸರು ರಾಜಗೋಪಾಲಾಚಾರ್ಯ. ನನ್ನ ತಂದೆಯವರು ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ. ನಾವು ಮೂಲತಃ ಕೋಟೇಶ್ವರ, ನಾನು ಹುಟ್ಟಿ ಬೆಳೆದ ಕೋಟೇಶ್ವರ, ಆದರೆ ನಮ್ಮ ಮೂಲತಃ ನಾವು ಕಟ್ಬೆಲ್ತೂರಿನವರು. ಕಟ್ಬೆಲ್ತೂರು ಭದ್ರಮಹಾಂಕಾಳಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಯ ಕೆಂಡದಾಚಾರ ಫ್ಯಾಮಿಲಿಯವರು ನಾವು. ಅಲ್ಲಿ ಸ್ವಾಮಿ ಮನೆ ಅಂತಿದೆ, ಆ ಒಂದು ಸಂಬಂಧಪಟ್ಟಂಥ ಒಂದು ಮೂಲದವರು. ನಮ್ಮ ತಂದೆಯವರು ಕಾರಣಾಂತರದಿಂದ ಅಜ್ಜಿ ಮನೆ ಸೈಡಿಗೆ ವಲಸೆ ಬಂದು ಇಲ್ಲೇ ಮನೆ ಮಾಡಿ ಇಲ್ಲೇ ವಾಸ್ತವ್ಯ ಇದ್ದು ಸುಮಾರು 1969ರಿಂದ ಇಲ್ಲಿವರೆಗೆ ಕೋಟೇಶ್ವರದ ಪ್ರಥಮ ರಥ ಮಾಡಿ ಈಗ ರಥದ ಕೆಲಸವನ್ನೇ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಈ ವಿವಿಧ ರೀತಿಯ ರಥ ನಿರ್ಮಾಣ ಕಾರ್ಯ ನೀವು ಮಾಡ್ತಾ ಇದ್ದೀರಿ. ಈಗ ನಿಮಗೆ ಈ ಕಲಿಯುವಂತಹ ಆಸಕ್ತಿ ಹುಟ್ಟಿದ್ದು ಹೇಗೆ, ಮತ್ತು ನಿಮ್ಮ ಮೊದಲ ಗುರುಗಳು ಯಾರು ಅಂಥೇಳಿ ನಮ್ಮ ಪ್ರಶ್ನೆ. ನಾವಲ್ಲಿ ಆಫೀಸಿಗೆ ಹೋದಾಗ ನಿಮ್ಮ ತಂದೆಯವರು ಕೂಡ ರಥಶಿಲ್ಪಿ ಅಂಥೇಳಿ ನೀವು ಹೇಳಿದ್ರಿ. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಜನಗಳಿಗೆ. ನಾವು ಈ ವಿಶ್ವಕರ್ಮ ಜನಾಂಗದಲ್ಲಿ ಒಂದು ಪದ್ಧತಿ ಇದೆ, ರಕ್ತಗತವಾಗಿ ಬರುವಂಥದ್ದಂತ. ಆದರೆ ನನ್ನ ಮೊದಲ ಗುರು ನನ್ನ ತಂದೆಯವರೇ. ನಾನು ತಂದೆಯವ್ರ ಜೊತೆಗೇ ಈ ಕೆಲಸವನ್ನು ಮಾಡಿಕೊಂಡು ನಾನು ಪರಿಣಿತಿ ಪಡಿತಾ ಬಂದೇನೆ. ಅವರ ಇವತ್ತಿಗೂ ಕೂಡ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲೇ ನಾವು ರಥವನ್ನು ನಿರ್ಮಾಣ ಮಾಡ್ತೇವೆ. ಹಾಗೆ ನನಗೆ ಆಸಕ್ತಿ ಅಂತಂದರೆ ಅಪ್ಪ ಈ ಕೆಲಸ ಮಾಡ್ತಾರೆ, ಭಾಳಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ. ಅವರ ಕೆಲಸದೊಂದಿಗೆ ಅವ್ರ ಜೊತೆಗೆ ಸೇರಿ ಆ ಕೆಲಸ ಮಾಡ್ತಾ ಪ್ರೀತಿಯಿಂದ ಆ ಕೆಲಸವನ್ನು ಮಾಡುವಂಥ ಒಂದು ಆಸಕ್ತಿ ನನಗೆ ಹುಟ್ಕೊಂಡು ಬಂದಿದೆ. ಹಾಗೆ ಸರ್, ಮತ್ತು ಇವಾಗ ಯಾವ ತೆರನಾದ ರಥ ನಿರ್ಮಾಣ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಮತ್ತು ಎಷ್ಟೆಷ್ಟು ದೇವಸ್ಥಾನಗಳಿಗೆ ನೀವು ರಥ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದೀರಿ ಅನ್ನೋದನ್ನು ಸ್ವಲ್ಪ ತಿಳಿಸ್ಬೋದು. ಆಲ್ರೆಡಿ ನೀವು ನಾನು ತಿಳಿಸಿದ್ದೀರಿ ರಥ ಕುಟೀರದ ಒಳಗೆ, ಅಂದರೆ ಇನ್ನು ಶಾರ್ಟಾಗಿ ಈಗ ರೀತಿಯಲ್ಲಿ ಹೇಳೋದಾದ್ರೆ ರಥದಲ್ಲಿ ಸುಮಾರು ವಿಧಾನ ಇದೆ. ನಾವು ವಾಡಿಕೆಯಲ್ಲಿ ಕರೆಯುವ ಹಾಗೆ ಬ್ರಹ್ಮರಥ, ಪುಷ್ಪರಥ, ಮಧ್ಯಮ ರಥ, ಈಗ ಉಡುಪಿಯಲ್ಲೆಲ್ಲ ಗರುಡ ರಥ ಅಂತ ಉಪಯೋಗಿಸ್ತಾರೆ. ಹಾಗೆ ಚಂದ್ರಮಂಡಲ, ಬೆಳ್ಳಿಯ ರಥ, ಚಿನ್ನದ ರಥ. ಇದರಲ್ಲಿ ಬ್ರಹ್ಮರಥವನ್ನೂ ನಾವು ನಿರ್ಮಾಣ ಮಾಡಿದ್ದೇವೆ, ಮಧ್ಯಮ ರಥವನ್ನೂ ನಿರ್ಮಾಣ ಮಾಡಿದ್ದೇವೆ, ಪುಷ್ಪರಥ ಬಹಳಷ್ಟು ಮಾಡಿದ್ದೇವೆ. ಹಾಗೆ ಚಂದ್ರಮಂಡಲ ಅಂತ, ಚಂದ್ರಮಂಡಲ ಎಲ್ಲ ಬಹಳ ಹಿಂದಿನ ರಥಗಳಿದ್ದವು. ಆದರೆ ಇತ್ತೀಚೆಗೆ ಪಳ್ಳಿಪುರಂ ಅಂತ ಕೇರಳದ ಒಂದು ಕಾಶಿ ಮಠಕ್ಕೆ ಚಂದ್ರಮಂಡಲ ರಥವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಅದರ ವೈಶಿಷ್ಟ್ಯ ಅಂದರೆ 5 ಚಕ್ರಗಳಿರ್ತದೆ. ಬ್ರಹ್ಮರಥಕ್ಕೆ 6 ಚಕ್ರ ಇರ್ತದೆ, ಈ ಚಂದ್ರಮಂಡಲಕ್ಕೆ 5 ಚಕ್ರಗಳಿರ್ತದೆ. ಎಳೆಯುವಾಗ 5 ಚಕ್ರಗಳಿಗೆ ಕನೆಕ್ಟ್ ಆಗಿರುವಂಥ ಗೂಡುಗಳು 5 ಗೂಡು ತಿರುಗ್ತವೆ. ಇದು ಚಂದ್ರಮಂಡಲದ ವಿಶಿಷ್ಟತೆ. ಹಾಗೆ ಬೆಳ್ಳಿ ರಥ ಅಂತ, ಬೆಳ್ಳಿ ರಥ ಅಂದರೆ ಮರದ ರಥವನ್ನು ಮಾಡಿ ಬೆಳ್ಳಿ ಶೀಟನ್ನು ಮಾಡಿ ಅದಕ್ಕೆ ಹೊದಿಕೆ ಮಾಡುವುದಕ್ಕೆ ಬೆಳ್ಳಿ ರಥ ಅಂತ ಹೇಳ್ತೇವೆ. ಅದು ಹೇಗಂದರೆ ಈ ಸಂಪದ್ಭರಿತವಾಗಿ ಜಾಸ್ತಿ ಸಂಪತ್ತಿದ್ದಾಗ ಬೆಳ್ಳಿಯ ರಥ, ಚಿನ್ನದ ರಥ. ಈಗ ಉಡುಪಿಯಲ್ಲಿ ನವರತ್ನದ ರಥ, ಇದೇ ರೀತಿ ಕೊಲ್ಲೂರಿನಲ್ಲಿ ಚಿನ್ನದ ರಥ ಉಂಟು. ಇದೇ ರೀತಿಯಲ್ಲಿ ಒಂದೊಂದು ಪ್ರಾಂತ್ಯ ಅಲ್ಲಲ್ಲಿಯ ದೇವಸ್ಥಾನದ ಆದಾಯಕ್ಕೆ ಅನುಗುಣವಾಗಿ ರಥಗಳನ್ನು ನಿರ್ಮಾಣ ಮಾಡ್ತಾರೆ. ನಿಮ್ಮ ಮರದ ಕೆತ್ತನೆ ನಿರ್ಮಾಣ ಒಂದು ಶೈಲಿಯಲ್ಲಿ ಮತ್ತು ನಿರ್ಮಾಣ ಕಾರ್ಯದಲ್ಲಿ, ಈಗ ರಥ ನಿರ್ಮಾಣ ಕಾರ್ಯದಲ್ಲಿ ಈಗ ಸಾಧಾರಣವಾಗಿ ಎಷ್ಟೆಷ್ಟು ದೇವಸ್ಥಾನಗಳಿಗೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ, ಅಂದರೆ ಇವಾಗ ನೀವು ಹೇಳಿದ್ರಿ ಸಾಧಾರಣವಾಗಿ ತುಂಬ
ರಥಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ, ಒಂದು ಸಂಖ್ಯೆಯಲ್ಲಿ ಹೇಳ್ಬೋದಾ? ಈಗ 148 ರಥ ಮಾಡಿ ಈಗಾಗಲೇ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಆವಾಗಲೇ ಹೇಳಿದ್ವಿ, ಸೂರ್ಯಮಂಡಲ, ಚಂದ್ರಮಂಡಲ, ಬಂಡಿ, ಬಂಡಿ, ಆಳು ಪಲ್ಲಕ್ಕಿ, ಮಯೂರ ರಥ, ಮನ್ಮಹಾರಥ, ಬ್ರಹ್ಮರಥ ಅಂತೆಲ್ಲ ಇದೆ ಅಂತ ಹೇಳಿದೆ. ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯ ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟಿನ ಬ್ರಹ್ಮರಥದ ಬಗ್ಗೆ. ನಾನು ಹೇಳೋದು ಬ್ರಹ್ಮರಥ ಮತ್ತೆ ಸಾಮಾನ್ಯ ರಥ, ಅದರದ ವ್ಯತ್ಯಾಸ ಗಮನಿಸಿದಾಗ ಬ್ರಹ್ಮರಥವನ್ನೇ ಯಾಕೆ ಈಗ ನಾವು ರಥೋತ್ಸವ ಅಂತ ಬಂದಾಗ ಬ್ರಹ್ಮರಥೋತ್ಸವ, ಮನ್ಮಹಾರಥೋತ್ಸವ ಅಂತ ಹೇಳ್ತೀವಲ್ಲ, ಇದೊಂದು ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದಾಗ ಇದ್ರ ಬಗ್ಗೆ ನೀವೇನು ಅಂದರೆ ಬ್ರಹ್ಮರಥ ಅಂತೇಳಿ ಯಾಕೆ ಅದನ್ನು ಕರೀತಾರೆ, ಅದ್ರ ಮೂಲ ಉದ್ದೇಶ ಏನು ಅಂತ ನಾನು ಕೇಳೋದು. ವರ್ಷದಲ್ಲಿ ಒಂದು ಬಾರಿ ಆಗುವಂಥ ರಥಕ್ಕೆ ರಥೋತ್ಸವ ಅಂತ ಹೇಳ್ತೇವೆ. ಅದರಲ್ಲಿ ಬ್ರಹ್ಮರಥೋತ್ಸವ ಅಂತ ಆಗಬೇಕಾದ್ರೆ ಆಗಮೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಹಿಡಿದು ಅಲ್ಲಿ ಒಂದು ಅಂಕುರಾರೋಹಣದಿಂದ ಪ್ರಾರಂಭಗೊಂಡು ಧ್ವಜಾರೋಹಣ, ಹಾಗೆ ವಿವಿಧ ವಾಹನಗಳು, ನೀವು ಹೇಳಿದಾಗೆ ಮಯೂರ ವಾಹನೋತ್ಸವ ಅಥವಾ ಬೇರೆ ಬೇರೆ ನಂದಿ ವಾಹನೋತ್ಸವ, ವೃಷಭ ವಾಹನೋತ್ಸವ, ಈ ರೀತಿ ಬೇರೆ ಬೇರೆ ಉತ್ಸವಗಳು. ದೇವರು ಶಿವನಿಗಾದರೆ ವೃಷಭ ವಾಹನ, ವಿಷ್ಣುವಿಗಾದರೆ ಗರುಡ ವಾಹನ, ಈ ರೀತಿ ಉತ್ಸವಗಳು 7 ದಿನದ ಉತ್ಸವ ನಡೆದು ಆಗುವಂಥ ರಥೋತ್ಸವವೇ ಬ್ರಹ್ಮರಥೋತ್ಸವ. ಈ ಕ್ಷೇತ್ರ ಅಂತ ಕರಿಬೇಕಾದ್ರೂ ಕೂಡ ನನ್ನ ತಿಳುವಳಿಕೆ ಪ್ರಕಾರ ಅಲ್ಲಿ ಬಲಿಕಲ್ಲು, ಮಹಾಬಲಿಪೀಠ, ಧ್ವಜಮರ, ಬ್ರಹ್ಮರಥ ಹಾಗೂ ತೀರ್ಥಕೆರೆ ಇದಿಷ್ಟಿದ್ದಾಗ ಅದು ಕ್ಷೇತ್ರವಾಗಿ ಪರಿಗಣಿಸ್ತದೆ. ಇಲ್ಲಾಂದರೆ ಖಾಲಿ ದೇವಸ್ಥಾನ ಅಂತಷ್ಟೇ ಅನ್ನೋದು ಕೂಡ ಮಾಹಿತಿ ಇದೆ. ಹಾಗೆ ಸರ್, ಈಗ ಬ್ರಹ್ಮರಥ ನಿರ್ಮಾಣ ಮಾಡುವಾಗ ಅಥವಾ ಯಾವುದೇ ಒಂದು ರಥ ನಿರ್ಮಾಣ ಮಾಡುವಾಗ ಈ ಹಾಲು ಬರುವಂತಹ ಮರಗಳನ್ನು ಕೆಲವೊಮ್ಮೆ ಅಂದರೆ ಹಲಸು ಆಗಿರ್ಬೋದು, ಬೇರೆ ಇನ್ನಿತರ ಅದನ್ನೇ ಯೂಸ್ ಮಾಡಬೇಕು ಅಂತ ಹೇಳಿ ಇರ್ತದೆ ಕೆಲವೊಂದು ಕಡೆ. ಬಟ್ ಈ ಬ್ರಹ್ಮರಥದ ವಿಷಯ ಬಂದಾಗ ಇಲ್ಲಿ ಯಾವ ತೆರನಾದ ಮರಗಳನ್ನು ನೀವು ಯೂಸ್ ಮಾಡ್ತೀರಿ? ರಥ ಮಾಡೋದು ಅಂತ ಹೇಳಿದ್ರೆ 1-2 ತಿಂಗಳ ಪ್ರೋಸೆಸ್ ಅಲ್ಲ. ಅದಕ್ಕೆ ಈಗ ಒಂದು ರಥ ಗಟ್ಟಿ ಬಾಳಿಕೆ ಬರಬೇಕು ಅಂತ ಆದರೆ ಅದಕ್ಕೆ ನೀವು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತೀರಿ ಅಂತ ಹೇಳಿದರೆ, ಕೆಲವೊಂದು ಕಡೆ ಗೆದ್ದಲು ಹಿಡಿತದೆ ತಳಭಾಗದಲ್ಲಿ ರಥಗಳಿಗೆ, ಜಾಸ್ತಿ ಸಮಯ ಬರುವುದಿಲ್ಲ. ಈಗ ರಥ ಕೊಡುವಂಥದ್ದು ಅಂತ ಹೇಳಿದರೆ ಹಲವು ಶತಮಾನಗಳವರೆಗೆ ಉಳಿಬೇಕು ಅನ್ನುವಂಥ ಒಂದು ದೃಷ್ಟಿ. ಹಾಗಾಗಿ ಈ ಒಂದು ರಥ ನಿರ್ಮಾಣ ಮಾಡುವಾಗ ನೀವು ಯಾವ ತೆರನಾದ ಅದರಲ್ಲೂ ಬ್ರಹ್ಮರಥ ಅದನ್ನು ನಿರ್ಮಾಣ ಮಾಡುವಾಗ ಯಾವ ತೆರನಾದ ಮರಗಳನ್ನು ನೀವು ಬಳಕೆ ಮಾಡ್ತೀರಿ ಅನ್ನೋದು ಒಂದು ಪ್ರಶ್ನೆ ನಮ್ಮದು. ಈಗ ಹಿಂದಿನ ದಿನಗಳಲ್ಲಿ ನಮಗೆ ಶಾಸ್ತ್ರದಲ್ಲಿ ಲಭ್ಯವಿರುವಂತಹದ್ದು ಹಲಸಿನ ಮರ, ಹೊನ್ನೆ ಮರ ಅಥವಾ ರೆಂಜ ಅಂತೇವೆ, ಬಾಗಾಳ ಮರ ಅಥವಾ ಮತ್ತಿ, ಕರಿಮತಿ, ಇಂಥ ಮರಗಳನ್ನು ರಥಕ್ಕಾಗಿ ಉಪಯೋಗಿಸ್ತಾ ಇದ್ದರು. ನೀವು ಹೇಳಿದ ಹಾಗೆ ಶಾಸ್ತ್ರದಲ್ಲಿ ಹಾಲು ಮತ್ತು ಫಲ ಕೊಡುವಂಥ ಮರವನ್ನು ಉಪಯೋಗಿಸಬೇಕು ಅಂತ, ಅದಕ್ಕೆ ಸದ್ಯದಲ್ಲಿ ಹಲಸಿನ ಮರ ಶ್ರೇಷ್ಠ ಅಂತ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ. ನಾವು ನೋಡುವಂಥ ವಿಧಾನದಲ್ಲಿ ಹಲಸಿನ ಮರ ಈಗ ಸುಮಾರು 400 ವರ್ಷ ಹಳೆಯ ರಥಗಳನ್ನು ಬಿಚ್ಚಿದಾಗಲೂ ಕೂಡ ಮರ ಕೆಟ್ಟು ಹೋಗಿರುವುದಿಲ್ಲ. ಇದೆಲ್ಲ ಯಾಕಂದರೆ ಹಿಂದಿನವರು ಅದನ್ನು ಪರೀಕ್ಷೆ ಮಾಡಿ ಎಷ್ಟು ವರ್ಷದಿಂದ ಇದು ಬಾಳ್ವಿಕೆ ಬಂದಿದೆ ಅಂತ ನೋಡಿ ಗ್ರಂಥವನ್ನು ಬರೀತಾರೆ ಅಂತ ನನ್ನ ಅಭಿಪ್ರಾಯ. ಆದರೆ ಮರದಲ್ಲಿ ಈಗೀಗ ಸಾಗವಾನಿ ಮರವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಸಾಗವಾನಿ ಮರದ ಕೆತ್ತನೆ ನೋಡಲಿಕ್ಕೂ ಚೆಂದ ಆಗ್ತದೆ, ಮತ್ತು ಆಯಿಲ್ ಕಂಟೆನ್ಸ್ ಇದರಲ್ಲಿ ಜಾಸ್ತಿ ಬರ್ತದೆ ಸಾಗವಾನಿ ಮರದಲ್ಲಿ ಎಣ್ಣೆ ಅಂಶ, ಎಲ್ಲಿ ಯಾವ ಮರದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರ್ತದೆ ಅದು ಬಾಳ್ವಿಕೆ ಬರ್ತದೆ ಅಂತ ಅಭಿಪ್ರಾಯ. ಎಲ್ಲ ಒಂದು ಈಗ ಏನಾಗಿದೆ, ಈ ಮರವನ್ನು ಕೂಡ ಈ ಮರಕ್ಕೆ ಎಷ್ಟು ವರ್ಷ ಆಗಿದೆ, ಇದು ಯಾವ ರೀತಿ ಭಾರವನ್ನು ತೆಗೆದುಕೊಳ್ಬೋದು ಅದು ನೋಡುವಂಥ ಮೆಷಿನ್ ಕೂಡ ತಯಾರಾಗಿದೆ, ಬಂದಿದೆ. NITKಯಲ್ಲಿ ಅಂಥ ಪ್ರೋಸೆಸ್ ಕೂಡ ಮಾಡ್ತಾರೆ. ಅವರೆಲ್ಲ ಈಗಿನ ಆಧುನಿಕತೆಯಲ್ಲಿ ಅದನ್ನೆಲ್ಲ ಟೆಸ್ಟ್ ಮಾಡಿ ಇದು ಆಗ್ಬೋದು ಅನ್ನುವ. ನಾವು ಕದ್ರಿ ಮಂಜುನಾಥ ದೇವಸ್ಥಾನದ ಬೆಳ್ಳಿ ರಥ ಮಾಡುವಾಗ ಸಾಗವಾನಿ ಮರವನ್ನು ಟೆಸ್ಟ್ ಮಾಡಿ ಇನ್ನು ಮುಂದೆ ಇದು ಎಷ್ಟು ವರ್ಷ ಎಣ್ಣೆ ಅಂಶದಿಂದ ಕೂಡಿರ್ಬೋದು ಅನ್ನೋದನ್ನು ಕೂಡ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಮಾಡ್ತಾರೆ. ಈಗ ಬ್ರಹ್ಮರಥವೇ ನಿರ್ಮಾಣ ಅಂತಂದರೆ ಒಂದು ಜಾತ್ರೆ ಯಾಕೆ ಮಾಡ್ತಾರೆ? ಒಂದು ಸಮಾಜದ ಎಲ್ಲ ವರ್ಗದ ಜನರು ಸೇರಿ ಒಂದಿನ ಸಂತೋಷವನ್ನು ಆಚರಣೆ ಮಾಡುವಂಥದ್ದು. ಅದಕ್ಕೊಂದು ಪ್ಲೇಸ್, ನಿರ್ದಿಷ್ಟವಾದಂಥ ಒಂದು ಸ್ಥಳ ಬೇಕಾಗ್ತದೆ. ದೇವಸ್ಥಾನದಲ್ಲಿ ಎಲ್ಲ ಒಂದು ಜನರು ಬಂದು ದೇವರಿಗೆ ಕೈ ಮುಗಿದು, ಈಗ ನಿತ್ಯ ನಾವೇನು ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿತೇವೆ. ಈ ರಥೋತ್ಸವದ ಒಂದು ಪರಿಕಲ್ಪನೆಯಲ್ಲಿ ಬರ್ತದೆ, ವರ್ಷದಲ್ಲಿ ಒಂದು ದಿನ ದೇವರೇ ಭಕ್ತರಲ್ಲಿ ಬರುವಂತಹದ್ದು.
ಈಗ ದೇವಸ್ಥಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಶಾಸ್ತ್ರದಲ್ಲಿ, ಆಯದಲ್ಲಿ, ಅಳತೆಯಲ್ಲಿ ಎಲ್ಲವನ್ನು ಆಗಮೋಕ್ತವಾಗಿ ಹೇಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇವೆ, ಅದೇ ರೀತಿಯಲ್ಲಿ ಈ ರಥವನ್ನು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ. ಈ ರಥದಲ್ಲಿ ದೇವರನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಹಾಗೆಯೇ ರಥೋತ್ಸವದ ದಿನ ಬಂದು ರಥಕ್ಕೆ ಬಲಿ ಇತ್ಯಾದಿಗಳನ್ನೆಲ್ಲ ಮಾಡಿ ದೇವಸ್ಥಾನದ ರಥದಲ್ಲಿ ಬಂದು ದೇವರ ಕುಳಿತ ಮೇಲೆ ಭಕ್ತರೆಲ್ಲ ಸೇರಿ ಸಂತೋಷದಿಂದ ರಥವನ್ನು ಎಳೆದು ಅಲ್ಲಿ ರಥೋತ್ಸವ ನಿರ್ಮಾಣ ಆಗ್ತದೆ. ಅಂದರೆ ಒಂದು ರೀತಿಯಲ್ಲಿ ಅರ್ಥ ಏನಂದರೆ, ಈ ಹಿಂದೆ ಎಲ್ಲ ದೇವಸ್ಥಾನದ ಒಳಗೆ ಹೋಗಿ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಗರ್ಭಗುಡಿ ತುಂಬ ದೂರ ಇರ್ತದೆ. ಹೌದು, ಏನು ಆಗದೆ ಇರುವವರಿಗೆ ಮನೆ ಬಾಗಿಲಿಗೆ ದೇವರು ಬಂದಂಥ ಒಂದು, ಈಗ ಕಟ್ಟೆ ಪೂಜೆ ಆಯಾಯ ಪ್ರಾಂತ್ಯ ಅಲ್ಲಿಯೂ ಸಹ ಬರಲಿಕ್ಕೆ ಆಗದೆ ಇರುವವರಿಗೆ ಅವರ ಊರಿನ ಒಂದು ಕಟ್ಟೆಗೆ ಬಂದು ದೇವ್ರ ಪೂಜೆ ಮಾಡಿ ಹೋಗ್ತಾರೆ. ಇದೆಲ್ಲ ನಮ್ಮ ಹಿರಿಯವರು ಮಾಡಿರುವಂಥ ನಮ್ಮ ಈ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿಗಳು. ಇದರಲ್ಲಿ ಎಷ್ಟೊಂದು ನಿಗೂಢ ಅರ್ಥ ಇದೆ ಅಂದರೆ, ಕಟ್ಟೆ ಪೂಜೆಗೆ ಬರ್ತಾರೆ ನೋಡಿ. ಕಟ್ಟೆ ಪೂಜೆ ಬಾರದೇ ಇದ್ದರೆ ಏನು ದೇವಸ್ಥಾನದ ಕಷ್ಟ ಅಂತ ಅರ್ಥ ಅಲ್ಲ. ಆದರೆ ಅದರಲ್ಲಿ ಗೂಢಾರ್ಥ ಏನಂದರೆ, ದೇವರನ್ನು ಪಲ್ಲಕ್ಕಿಯಲ್ಲಿ ತಂದು ಕಟ್ಟೆಯಲ್ಲಿಟ್ಟು ಪೂಜೆ ಮಾಡಿದರೆ ನೀವು ಹೇಳಿದ ಹಾಗೆ ವೃದ್ಧರೆಲ್ಲ ಬಂದು ನೋಡಿ ದೇವರನ್ನು ನೋಡಿ ಕೃತಾರ್ಥರಾಗಲಿಕ್ಕೆ ಅವಕಾಶ ಆಗ್ತದೆ ಅನ್ನುವ ಅಭಿಪ್ರಾಯ ಇರ್ಬೋದು. ಖಂಡಿತ. ಮತ್ತು ಇನ್ನೊಂದು ಸರ್, ನನಗೆ ಯಾವಾಗಲೂ ನಾನು ಕೇಳಿದ್ದು, ಈಗ ಕೆಲವೊಂದು ಕಡೆ ಈಗ ಬನವಾಸಿ ಅಂತ ಬಂದಾಗ ಶತಮಾನಗಳವರೆಗೆ ಉಳಿದಂತಹ ಒಂದು ರಥಗಳು ಇದೆ. ಈವಾಗಿನ ಒಂದು ಜನರೇಷನಲ್ಲಿ ಇಮ್ಮಿಡಿಯೇಟಾಗಿ ಕಡಿದ ಮರವನ್ನು ರಥಕ್ಕೆ ಬಳಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರಥ ನಿರ್ಮಾಣದ ಪ್ರೋಸೆಸ್ ಎಷ್ಟು ತಿಂಗಳ ಅಥವಾ ಎಷ್ಟು ವರ್ಷಗಳ ಅವಧಿ, ಅಥವಾ ಅದಕ್ಕೆ ಅಂದರೆ ಅದರ ಬಾಳಿಕೆಗಾಗಿ ಯಾವ ರೀತಿಯ ಒಂದು ಎಣ್ಣೆಗಳನ್ನು, ಅಂದರೆ ಈಗ ಸಾಗುವಾನಿ ಎಣ್ಣೆಯ ಮರ ಆದರೂ ಅದಕ್ಕೆ ಬೇರೆ ಇನ್ನೇನಾದರೂ ಎಣ್ಣೆ ಯೂಸ್ ಮಾಡಿ ಅದರ ಬಾಳಿಕೆ ಗಟ್ಟಿ ಬರುವ ಹಾಗೆ ಮಾಡ್ತೀರಾ ಹೇಗೆ? ಇಲ್ಲ ಅಂದ್ರೆ ಇಮಿಡಿಯೇಟ್ ಕಡಿದ ಮರದಿಂದ ರಥ ನಿರ್ಮಾಣ ಮಾಡಿದ್ರೆ ಆ ಕೂಡಲೇ ಸೀಳು ಬಿಡ್ತದೆ ಬಿಸಿಲು ಬಂದಾಗ, ಅಥವಾ ತಳದಲ್ಲಿ ಗೆದ್ದಲು ಹಿಡಿಯುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಸೀಸನ್ ಆದ ಮರ ಆಗಬೇಕು ಅಂತ. ಖಂಡಿತ. ಈಗ ಸಮಸ್ಯೆ ಇರುವುದಲ್ಲಿ ಅಲ್ಲ, ಮಾಡೋರಿಗೆ ಗೊತ್ತಿರ್ತದೆ ಒಂದು ಮರ ಸೀಸನ್ ಆಗಿರಬೇಕು, ಬಾಳ್ವಿಕೆ ಬರಬೇಕು ಅನ್ನುವಂಥದ್ದು. ಆದರೆ ಅವರ ಒಂದು ಈಗ ಏನಾಗಿದೆ, ಎಲ್ಲ ಸರ್ಕಾರಿ ಲೆವೆಲ್ನಲ್ಲಿ ಒಂದು 3 ವರ್ಷ ಆಡಳಿತ, 2 ವರ್ಷ ಆಡಳಿತ ಅಂತ ಇರ್ತದೆ. 1 ವರ್ಷ ಅವ್ರಿಗೆ ಬಂದು ದೇವಸ್ಥಾನದ ಒಳ ವಿಷಯಗಳನ್ನು ತಿಳಿದುಕೊಳ್ಳೋದ್ರಲ್ಲೇ ಕಳೀತದೆ. ಮತ್ತೊಂದು ವರ್ಷ ರಥದ ಪ್ರಾಜೆಕ್ಟ್ ಹಾಕ್ತಾರೆ. ಅಷ್ಟೊತ್ತಿನೊಳಗೆ ಅವರದ್ದು ಅವಧಿ ಮುಗಿಲಿಕ್ಕೆ, ನಮ್ಮ ಅವಧಿ ಮುಗಿಯೋದ್ರೊಳಗೆ ಒಂದು ರಥ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ. ಇದು ಸ್ವಾಭಾವಿಕ. ಆದರೆ ಈಗೀಗ ಏನಾಗಿದೆ ಅಂದರೆ, ಮುಂಚೆ ಮರ ಕಡಿಬೇಕಾದ್ರೆ ಶಾಸ್ತ್ರದಲ್ಲಿದೆ, ನಾವು ಕಾಡಿಗೆ ಹೋಗಿ ಮರವನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಶಿಲ್ಪಿಗಳು ಅದನ್ನು ಒಂದು ನಿರ್ದಿಷ್ಟವಾದ ದಿನಾಂಕ ನೋಡಿ ಆ ಮರವನ್ನು ಪೂಜೆ ಮಾಡಬೇಕು. ಅದರಲ್ಲಿ ಯಾವುದೇ ಪಕ್ಷಿಗಳು ಗೂಡು ಕಟ್ಟಿರಬಾರ್ದು, ಅಥವಾ ಹತ್ತಿರದಲ್ಲಿ ದೈವ ದೇವಸ್ಥಾನದ ವಠಾರ ಆಗಿರಬಾರ್ದು, ನಾಗನ ಪ್ರತಿಷ್ಠೆಗಳು ಇದ್ದಂಥ ನಾಗನ ಶಿಲೆ, ಬಲೆಗಳು ಇದೆಲ್ಲ ಇರಬಾರ್ದು, ಮತ್ತು ಜೇನು ಕಟ್ಟಿರಬಾರ್ದು ಅಂತ ಶಾಸ್ತ್ರದಲ್ಲಿದೆ. ಈ ಶಾಸ್ತ್ರದಲ್ಲಿ ಹಾಗೆ ಮಾಡಬೇಕಂತ ಇದ್ದಿತ್ತು. ಆದರೆ ಈಗಿನ ಆಧುನಿಕತೆ ಇದರಲ್ಲಿ ಅಷ್ಟೆಲ್ಲ ಸಮಯ ಅವಕಾಶ ಇರೋದಿಲ್ಲ. ಆದರೆ ನಮ್ಮ ತಿಳುವಳಿಕೆ ಪ್ರಕಾರ ಒಂದು 3 ತಿಂಗಳು ಆ ಮರವನ್ನು ಸೀಸನ್ ಮಾಡಬೇಕು ಅಂತ, ಕೊಯ್ದು ಕಿಸುಳಿ ಹಾಕಿ ಇಟ್ಟರೆ ಅದರ ನೀರಿನ ಅಂಶ ಡ್ರೈ ಆದ ಕೂಡಲೇ ಅದು ಸೀಸನ್ ಆಗ್ತದೆ ಅಂತ. ಮತ್ತು ಒಂದು ರಥ, ಸಾಮಾನ್ಯವಾದ ಬ್ರಹ್ಮರಥ ಮಾಡಬೇಕಾದ್ರೂ ಕೊನೆಯ ಪಕ್ಷ 6 ತಿಂಗಳು ಕಾಲಾವಕಾಶ ಬೇಕು. ಆಗ ಕೆತ್ತನೆ ಮಾಡುವಾಗ ಹೀಗೀಗೆ ಮಾಡ್ತಾ ಅದು ಕೂಡ ಸೀಸನ್ ಆಗ್ತದೆ. ಹಿಂದಿನ ಕಾಲದಲ್ಲಿ ಸೀಸನ್ ಮಾಡೋದಂದರೆ ಕೆರೆ ನೀರಿನಲ್ಲಿ ಹಾಕಿಟ್ಟು, ಹೊಳೆ ಅಥವಾ ಕೆರೆ ನೀರಿನಲ್ಲಿ ಹಾಕಿಟ್ಟು ಅದನ್ನು ಸೀಸನ್ ಮಾಡ್ತಾ ಇರುವಂಥ ಒಂದು ಕಾಲ ಇತ್ತು. ನಾವು ಕೂಡ ಕೋಟ್ಲಿಂಗೇಶ್ವರ ದೇವಸ್ಥಾನ ಧ್ವಜಮರವನ್ನು 1 ವರ್ಷ ಅವಧಿ, ಅದರಲ್ಲಿ 1 ಆಯನ ನೀರಿನಲ್ಲಿ, 1 ಆಯನ ಅಂದರೆ 6 ತಿಂಗಳು, ದಕ್ಷಿಣಾಯಣ ಉತ್ತರಾಯಣ ಅಂತ. ಅದರಲ್ಲಿ 1 ಆಯನದಲ್ಲಿ ನೀರಿನಲ್ಲಿ, 1 ಆಯನದಲ್ಲಿ ಹೊನ್ನೆಣ್ಣೆ, ನೀವು ಕೇಳಿದ್ರಿ ಹೊನ್ನೆಕಾಯಿ ಅಂತ, ಆ ಹೊನ್ನೆಣ್ಣೆಯಲ್ಲಿ ನಾವು ಅದನ್ನು ಮುಳುಗಿಸಿ ಇಟ್ಟಿದ್ದೇವೆ. ಅದು ಯಾಕೆ ಅಂದರೆ ಓಪನ್ ಇಡುವಂಥ ಒಂದು ವಸ್ತು. ಆದ್ದರಿಂದ ಧ್ವಜಮರ ಅಂದರೆ ಮಳೆ ಬಿಸಿಲು ಇತ್ಯಾದಿಗಳು, ಅದು 68 ಅಡಿ ಹತ್ರ ಇದೆ. ಆಗ ಅದು ಮಳೆ ಬಿಸಿಲು ಇತ್ಯಾದಿಗಳಲ್ಲಿ ಬರಬೇಕಾದ್ರಿಂದ ಆ ಪ್ರೋಸೆಸ್ ಮಾಡ್ತಾರೆ. ರಥ ಮಾಡುವಾಗ ಈಗ ಅಂಥ ಪ್ರೋಸೆಸ್ ಆಗಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಮರ ಕಡಿತಾರೆ,
ಕಡ್ದು ತಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹಾಕ್ತಾರೆ. ಅದಕ್ಕೆ ಎಷ್ಟೋ ಟೈಮ್ ಪ್ರೋಸೆಸ್ ಆದಮೇಲೆ ಅವರು ಏಲಂ ಮಾಡ್ತಾರೆ. ಆ ಏಲಂ ಆದಮೇಲೆ ನಾವು ಬಿಡಿಸ್ಕೊಂಡು ಬಂದು ಕಾರ್ಖಾನೆಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಆದರೂ ಕೂಡ ಇವತ್ತು ಕಡ್ದಂಥ ಮರವನ್ನೇ ಮಾರನೇ ದಿನ ತರುವಂಥ ಪದ್ಧತಿ ಇರುವುದಿಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅದು ಪರ್ಮಿಷನ್ ಅದು ಇದು ಆಗುವಾಗ ಏನಿಲ್ಲ ಅಂದರೂ ಕೊನೆ ಪಕ್ಷ 3-4 ತಿಂಗಳಾದರೂ ಹೋಗ್ತದೆ. ಕಡ್ದು 3-4 ತಿಂಗಳ ಆದರೆ ಅದರ ನೀರಿನಂಶ ಇಳಿದು ಅದು ಸಾಮಾನ್ಯವಾಗಿ ಸೀಸನ್ ಆಗಿರ್ತದೆ. ಮತ್ತೆ ಸಾಯಿಂಗ್ ಮಾಡಿ ಕಿಸುಳಿ ಹಾಕಿದಾಗ ಅದು ಖಂಡಿತ ಸೀಸನ್ ಆಗ್ತದೆ ಅನ್ನುವ ಭರವಸೆ ನಮಗೂ ಇದೆ. ಆದರೆ ನಾವೇನು ಮಾಡಿದ್ದೇವೆ, ಇದನ್ನೆಲ್ಲ ಮನ್ಗಂಡು ನಾವು ಈಗಾಗಲೇ ಮುಂದೆ ಯಾರೋ ಬರ್ಬೋದು ಇಂಥ ಮರ ಬೇಕು ಅಂತ ನಮ್ಮ ಹತ್ರ ಬೇಕಾದಷ್ಟು ಮರಗಳು ನಮ್ಮ ಹತ್ರ ಲಭ್ಯವಿದೆ. ಅದು ಸೀಸನ್ ಆಗಲಿ ಅನ್ನೋ ಉದ್ದೇಶದಿಂದಲೇ ಯಾವಾಗಲೂ ಖರೀದಿ ಮಾಡಿ ಇಟ್ಟು ಸುಮಾರು 6 ತಿಂಗಳವರೆಗೂ ಅದನ್ನೊಂದು ಸೀಸನ್ ಮಾಡಿಯೇ ನಾವು ರಥಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಆ ರೀತಿಯಲ್ಲಿಯೂ ಕೂಡ ನಾವೀಗ ಮಾಡ್ತಾ ಇದ್ದೇವೆ. ಈಗ ನೀವು ಮಾಡುವಂಥ ಬಾಡಬೆಟ್ಟಿನ ಶನೀಶ್ವರ ದೇವಸ್ಥಾನದ ಮರಗಳೆಲ್ಲ ನಾನು ಕಳೆದ ವರ್ಷ ತೆಗೆದುಕೊಂಡಂಥ ಮರಗಳು. ಇವತ್ತು ಅದನ್ನು ಉಪಯೋಗಿಸ್ಲಿಕ್ಕೆ ಖಂಡಿತ ಅದು ಸೀಸನ್ ಆಗುವಂಥ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಸಂಶಯ ಬೇಡ. ಮತ್ತು ರಥ ಮಾಡ್ತಾ ಇರುವಾಗ ಒಳಗಡೆ ಹೊನ್ನೆಣ್ಣೆ ಕೊಡ್ತೇವೆ. ಅದು ಬಹಳಷ್ಟು ಒಳ್ಳೆಯ ಕೆಲಸ. ಹೊನ್ನೆಣ್ಣೆ ಸರಿಯಾಗಿ ಉಳಿಸಿದರೆ 100 ವರ್ಷ ಬರ್ತದೆ. ಯಾಕಂದರೆ ಆ ಹೊನ್ನೆಣ್ಣೆ ತುಂಬ ಕಹಿ, ಅದರಲ್ಲಿ ಹುಳ ಹುಪ್ಪಟೆ ಬರುವುದಿಲ್ಲ, ಗೆದ್ದಲು ತಿನ್ನುವುದಿಲ್ಲ. ಹಾಗಾಗಿ ವರ್ಷಕ್ಕೊಮ್ಮೆ ಹೊನ್ನೆಣ್ಣೆ ಹಚ್ಚಲೇಬೇಕು ಅಂತ ಏನು ಮಾಡ್ತಾರೆ. ಹಳೆ ರಥ ನೀವು ಹೇಳಿದಾಗೆ ಬನವಾಸಿ ರಥ 413 ವರ್ಷದ ಹಳೆಯ ರಥ. ಅದರಲ್ಲಿ ಹೊನ್ನೆಣ್ಣೆ ನನ್ನ ಅಭಿಪ್ರಾಯ ಏನಂದರೆ ಈ ಎಣ್ಣೆಯನ್ನು ರಥೋತ್ಸವದ ಮುಂಚಿನ ದಿನ ಹಚ್ತಾರೆ. ಎಲ್ಲ ರಥಕ್ಕೆ ಹಚ್ಚಿಬಿಡ್ತಾರೆ. ಈ ಕೆತ್ತನ ವಿಭಾಗಕ್ಕೆ ರಥ ಎಳೆಯುವಾಗ ಧೂಳು ಹೇಳ್ತದೆ. ಆಗ ಆ ಧೂಳು ಹೋಗಿ ಎಣ್ಣೆಗೆ ಅಂಟಿಕೊಂಡು ಕೂತ್ಕೊಳ್ತದೆ. ಹಾಗಾಗಿ ಇದು ರಥದ ಚಿತ್ರಿಕೆಗಳು ಏನೂ ಕಾಣೋದಿಲ್ಲ. ಈಗ ಏನಾಗಿದೆ, ಆ ರಥವನ್ನೆಲ್ಲ ನಾವು ಸ್ವಚ್ಛತೆ ಮಾಡಿ ಈಗಿನ ಪಾಲಿಷ್ ಮಾಡಿ ಕೊಡುವುದರಿಂದ ಅಂಥ ಅವಶ್ಯಕತೆ ಬರುವುದಿಲ್ಲ. ಈಗ ಎಲ್ಲಿವರೆಗಂದರೆ ನೀರನ್ನು ಒಳಗೆ ಎಳೆಯುವುದಿಲ್ಲ ಪಾಲಿಷ್, ಅಂಥ ಪಾಲಿಷ್ ಕೂಡ ಬರ್ತದೆ. ಮಳೆಯಲ್ಲಿ ಇಟ್ಟರೂ ಕೂಡ ಆ ನೀರು ಒಳಗೆ ಎಳ್ಕೊಳ್ಳೋದಿಲ್ಲ. ಆ ರೀತಿ ಪಾಲಿಷ್ ಕೂಡ ಬರ್ತದೆ. ವಾಟರ್ ಪ್ರೂಫ್ ಅಂತ ಅದಕ್ಕೆ ನಮಗೆ ಸ್ವಲ್ಪ ಸ್ಪೆಷಲಾಗಿ ಹಣ ಜಾಸ್ತಿ ಆಗ್ತದೆ. ಅದರಲ್ಲಿ ಲಾಸ್ಟ್ ಸ್ಪ್ರೇ ಮಾಡಿಬಿಟ್ರೆ ನೀರು ಕೂಡ ಒಳಗೆ ಎಳೆಯೋದಿಲ್ಲ. ಬ್ರಹ್ಮರಥ ಅಂದಾಗ ಎಷ್ಟು ಎತ್ತರ ಅಳತೆ ಇರುತ್ತೆ? ಈಗ ರಥದ ಎತ್ತರ ಅಂದರೆ ರಥ ಯಾವ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ, ಆ ದೇವಸ್ಥಾನದ ರಥ ಬೀದಿಯ ಅಳತೆ ಇದೆಲ್ಲವನ್ನು ಹೊಂದಿಕೊಂಡು ರಥದ ಅಳತೆಯನ್ನು ಮಾಡ್ತೇವೆ. ಹೌದು. ಈಗ ಕೋಟ್ಲಿಂಗೇಶ್ವರ ದೇವಸ್ಥಾನ 16 ಅಡಿ ಇದೆ, ಒಟ್ಟು 60 ಅಡಿ ಎತ್ತರ ಆಗ್ತದೆ. ಅದು ಎಳಿಲಿಕ್ಕೆ ವಿಸ್ತಾರವಾದಂಥ ರಥಬೀದಿ ಇದೆ, ಹಾಗಾಗಿ ಅನುಕೂಲತೆ ಇದೆ. ಕೂಡ್ಲು ಬಾಡಬೆಟ್ಟು ಕ್ಷೇತ್ರದ ಅದನ್ನು 9 ಅಡಿ ಎತ್ತರದಲ್ಲಿ ಮಾಡ್ತೇವೆ, ಒಟ್ಟು 36 ಅಡಿ ಎತ್ತರ ಆಗ್ತದೆ. ಇನ್ನೊಂದು ವಿಚಾರ ಅಂದರೆ ಈ ಎತ್ತರಕ್ಕೆ ಪರಿಮಾಣದಲ್ಲಿ ನಾವು ಆಯವನ್ನು ನಿರ್ಮಾಣ ಮಾಡುವಂಥದ್ದಲ್ಲ, ಆಯವನ್ನು ಜೋಡಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಪೀಠದಲ್ಲಿ ನಾವು ಆಯವನ್ನು ನಿರ್ಮಾಣ ಮಾಡಿ ಆಯ ಅಂದರೆ ಈ ಧನ ಸಂಖ್ಯೆ, ರಣ ಸಂಖ್ಯೆ, ಆಯ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಅಂಶ, ದಿಕ್ಪಾಲಕರು ಅಂತ ಒಂದು ಅದಕ್ಕೆ ಬಾಲ್ಯ ಅವಸ್ಥೆ, ಅದು ಇಷ್ಟು 11 ಏಕಾದಶ ವರ್ಗಗಣಿತ ಅಂತ ಹೇಳ್ತೇವೆ. ಧನ ಸಂಖ್ಯೆ ಯಾವಾಗಲೂ ರಣ ಸಂಖ್ಯೆಗಿಂತ ಹೆಚ್ಚಿಗೆ ಬರಬೇಕು. ಈ ಆಯದಲ್ಲಂದರೆ ಉದ್ದ ಗುಣಿಸುವ ಅಗಲ ಅಂತಂದರೆ ಕ್ಷೇತ್ರಫಲ ಬರ್ತದೆ. ಆ ಕ್ಷೇತ್ರಫಲಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು, ಯಾವ ಸಂಖ್ಯೆಯಿಂದ ಕಳೆದರೆ ಬರ್ತಕ್ಕಂಥ ಶೇಷಾಂಶವೇ ನಮಗೆ ಆ ಸಂಖ್ಯೆಗಳಾಗಿರ್ತದೆ. ಅದರಲ್ಲಿ ಧನ ಸಂಖ್ಯೆ ಅನ್ನುವಂಥದ್ದು ರಣಸಂಖ್ಯೆಗಿಂತ ಹೆಚ್ಚಿರಬೇಕು ಅಂತ. ಅಂದರೆ ಧನ ಅಂದರೆ ಇನ್ಕಮ್ ಉತ್ಪತ್ತಿ, ಋಣ ಅಂದರೆ ಖರ್ಚಾಗುವಂಥದ್ದು. ಯಾವತ್ತು ಉತ್ಪತ್ತಿ ಹೆಚ್ಚಿದ್ದು ಖರ್ಚಾಗುವಂಥದ್ದು ಕಡಿಮೆ ಇದ್ದರೆ ಅಲ್ಲಿ ಉತ್ಪತ್ತಿ ಜಾಸ್ತಿ ಆಗ್ತದೆ ಅಂತ ಕೂಡ ನಾವು ಅದನ್ನು ಪರೀಕ್ಷೆ ಕೂಡ ಮಾಡಿದ್ದೇವೆ. ಕೆಲವೊಂದು ಋಣ ಸಂಖ್ಯೆ ಹೆಚ್ಚು ಬಂದಲ್ಲಿ ಕೂಡ ಉತ್ಪತ್ತಿ ಕಡಿಮೆ ಆದದ್ದು ನೋಡಿದ್ದೇವೆ. ಆದರೆ ಈಗ ಅದನ್ನೆಲ್ಲ ನಾವು ಜಾಗ್ರತೆ ಮಾಡಿ ಆ ಆಯವನ್ನು ಅದಕ್ಕೆ ಸೆಟ್ ಮಾಡ್ತೇವೆ. ಈಗ ಆಯದಲ್ಲಿ 8 ಆಯ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಧ್ವಜಾಯ, ಸಿಂಹಾಯ, ಗಜಾಯ, ವೃಷಭಾಯ, ಗಜಾಯ ಈ 4 ಆಯವನ್ನು ಉಪಯೋಗಿಸ್ತೇವೆ. ನಾವು ಧ್ವಜಾಯದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಹೌದು, ಧ್ವಜಾಯದಲ್ಲಿ. ಸರ್, ಈಗ ಬ್ರಹ್ಮರಥ ಅಂತ ನಾನೀಗ ಮೇನ್ ಫೋಕಸ್ ಕೊಡ್ತಾ ಇರೋದು ಬ್ರಹ್ಮರಥದ ಮೇಲೆ. ಸೊ ಬ್ರಹ್ಮರಥ ಅಂತ ಬಂದ ಮೇಲೆ ಈಗ ಶೈಲಿ ಅಂದರೆ ಕೆತ್ತನೆ ಶೈಲಿ ಅನ್ನೋದು
ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈಗ ಉದಾಹರಣೆಗೆ ಸರ್ಪಪಟ್ಟಿ ಅಂತ ಬರುತ್ತೆ, ಪುಷ್ಪ ಬಳ್ಳಿಗಳು, ಬಳ್ಳಿ. ಈಗ ತಂಜಾವೂರು ಶೈಲಿ ಅಂತಾನೂ ಬರುತ್ತೆ. ಈಗ ಈ ಬ್ರಹ್ಮರಥ ಅಂತ ಬಂದಾಗ ಯಾವ ರೀತಿಯಾದ ಶೈಲಿಯನ್ನ ನೀವು ಕೆತ್ತನೆ ಮಾಡ್ಲಿಕ್ಕೆ ಹೊರಟಿ, ಅಂದ್ರೆ ಅದು ಯಾವ ರೀತಿಯ ಒಂದು ಕೆತ್ತನೆ ಈಗ ಅಂತೇಳಿ? ಎಲ್ಲ ಶೈಲಿಗಳು ತಯಾರಾದದ್ದು, ಹುಟ್ಟಿಕೊಂಡದ್ದು ಆಗಿನ ಕಾಲದ ರಾಜರ ಕಾಲದಲ್ಲಿ ಈಗ ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆದಂಥ ಬೇಲೂರು ಹಳೆಬೀಡು ಅದು ಹೊಯ್ಸಳ ಶೈಲಿ. ಬೇರೆ ಬೇರೆ ರಾಜರ ಕಾಲದಲ್ಲಿ ಆ ರೀತಿಯಲ್ಲಿ ಶೈಲಿಗಳು ಉತ್ಪತ್ತಿ ಆಗಿದೆ. ಆದರೆ ರಥಕ್ಕೆ ರಥದ್ದೇ ಆದಂಥ ಒಂದು ಶೈಲಿ ಇರ್ತದೆ, ಮಾದರಿ ಇರ್ತದೆ. ಈಗ ನಾವು ಹೆಚ್ಚಿನ ಕಡೆ ರಥ ಮಾಡುವಲ್ಲಿ ಈ ಹಿಂದೆ ರಥ ಇದ್ದಿರ್ತದೆ, ಆ ರಥ ಯಾವ ಮಾದರಿಯಲ್ಲಿದೆ ಅದನ್ನು ನೋಡಿ ನಾವು ರಥ ಮಾಡಬೇಕಾಗ್ತದೆ. ಆ ಮಾಡುವಂಥ ರಥದಲ್ಲೂ ಕೂಡ ಈಗ ಕೂಡ್ಲು ಬಾಡಬೆಟ್ಟು ದೇವಸ್ಥಾನದ ರಥ ಮಾಡುವಂತಹದ್ದು ನಾವು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗುವಂಥದ್ದಾದ್ದರಿಂದ ನಾವು ಸಾಮಾನ್ಯ ಹೊಯ್ಸಳ ಶೈಲಿಯ ಈ ಪ್ರಾಂತ್ಯದಲ್ಲಿ ಪ್ರತೀತಿಯಲ್ಲಿರುವಂಥ ಶೈಲಿ ಅದು, ಅಂಥ ರಥವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಮೂರ್ತಿಗಳು ಶಿವನಿಗೆ ಸಂಬಂಧಪಟ್ಟಂಥದ್ದು, ಅಷ್ಟದಿಕ್ಪಾಲಕರನ್ನು ಉಪಯೋಗಿಸ್ತೇವೆ. ಹಾಗೆ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಸರ್ಪನಿಗೆ ಬಹಳಷ್ಟು ವಿಶೇಷವಾದ ಗೌರವ ಇದೆ, ಸ್ಥಾನಮಾನ ಇದೆ, ನಾಗ. ಹಾಗಾಗಿ ನಾಗನ ಚಿತ್ರಿಕೆಗಳನ್ನು ಮಾಡ್ತೇವೆ. ಮತ್ತು ರಥದ ವಿವಿಧ ಅಲಂಕಾರಿಕ ಚಿತ್ರಗಳನ್ನು ಮಾಡ್ತೇವೆ. ಅದರಲ್ಲಿ ಒಟ್ಟು 48 ಚಿತ್ರಿಕೆಗಳು ಬರ್ತದೆ. ಪ್ರಥಮದಲ್ಲಿ 8 ಚಿತ್ರವನ್ನು ನಾವು ಅಷ್ಟದಿಕ್ಪಾಲಕರನ್ನು ಮಾಡ್ತೇವೆ. ಎರಡನೇ ಸಾಲಿನಲ್ಲಿ ಶಿವನಿಗೆ ಸಂಬಂಧಪಟ್ಟಂಥ ಒಂದು ಚಿತ್ರಿಕೆಗಳನ್ನೇ ಮಾಡ್ತೇವೆ. ಮೂರನೇ ಸಾಲಿನಲ್ಲಿ ಸ್ವಲ್ಪ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳ ಜೊತೆಗೆ ಶಿವನ ವಿವಿಧ ಲೀಲೆಗಳನ್ನು ಕೂಡ ನಾವು ಅದರಲ್ಲಿ ಚಿತ್ರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗ ಸರ್, ರಥ ಅಂತ ಬಂದಾಗ ಈ ಬ್ರಹ್ಮರಥ ರೌಂಡ್ ಪತಾಕೆಗಳನ್ನು ಕೆಲವು ಕಡೆ ವಸ್ತ್ರ, ಹೌದು ಇಲ್ಲಿಗೆ ಎಷ್ಟು ಡೂ ಮಾಡುತ್ತೆ ಒಂದು, ಅಂದರೆ ಅದಕ್ಕೊಂದು ಪ್ರಮಾಣ ಇದೆ. ರಥ 9 ಅಡಿ ಆದರೆ 5.5 ಅಡಿಯ ಮಧ್ಯ ಮಂಟಪ ಭಾಗ ಅಂತ ಹೇಳ್ತೇವೆ. ಹೋಗಿ ಉತ್ಸವ ದಿನ ದೇವರನ್ನು ಕೂರಿಸಿ ಏನು ಪೀಠ ಇದೆ ಅದು ಮಂಟಪ ಭಾಗ ಅಂತ ಹೇಳ್ತೇವೆ. ಅದೊಂದು 6 ಅಡಿ ಅಂತ ಇಟ್ಕೊಂಡ್ರೆ ಇದು 15 ಅಡಿ ಆಯಿತು. ಜಿಡ್ಡೆ ಭಾಗ 9 ಅಡಿ, ಇದು 6 ಅಡಿ, 15 ಅಡಿ ಆಗ್ತದೆ. ಆ ಗೂಡು ಕೂಡ 15 ಅಡಿ ಬರಬೇಕು ಅಂತ ನಾವು ಒಂದು ಕಲ್ಪನೆಯಲ್ಲಿ ಆ ರಥವನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕೊಂದು ಅಳತೆ. ಬ್ರಹ್ಮರಥ ಅಂತ ಬಂದಾಗ ಸರ್ ಬಾವುಟಗಳನ್ನ ಬಳಸ್ತಾ ಇದ್ದೀರಾ ಅಥವಾ ಕೆಲವು ಕಡೆ ಬಟ್ಟೆ ಹಾಕಿದಾಗೆ ಬಟ್ಟೆ, ಅದೆಲ್ಲ ಪ್ರಾಂತ್ಯವಾರು ವಿಶೇಷತೆಗಳು. ಈಗ ಗೂಡಿನ ಭಾಗದಲ್ಲಿ ಅದು ದಬ್ಬೆ, ಅಡಿಕೆ ಮರದಿಂದ ಮಾಡಿದಂಥ ದಬ್ಬೆ ಇರ್ಬೋದು, ಬೆತ್ತ ಇರ್ಬೋದು, ಇದರಿಂದ ಆ ಶೇಪ್ ಕಟ್ಟಿ ಅದರಲ್ಲಿ ಬಟ್ಟೆ ಪತಾಕೆಗಳನ್ನು ಅಲಂಕಾರಕ್ಕೆ ಹಾಕ್ತಾರೆ. ಈ ಅಲಂಕಾರಿಕ ಎಲ್ಲ ವಸ್ತುಗಳು ಕೂಡ ಪ್ರಾಂತ್ಯವಾರು ವ್ಯತ್ಯಾಸ ಬರ್ತದೆ. ಇದನ್ನೆಲ್ಲ ನಾವು ಉಡುಪಿ ಮಾದರಿ ಅಂತ ಹೇಳ್ತೇವೆ. ಉಡುಪಿಯ ಬ್ರಹ್ಮರಥ, ಮಧ್ಯಮರಥ, ಗರುಡ ರಥ ಇದೆಲ್ಲ ಅದರಲ್ಲೂ ಅದೇ ರೀತಿಯಲ್ಲಿ ಅಳವಡಿಸ್ಕೊಳ್ತಾರೆ. ಹಾಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಮಂಜೇಶ್ವರ ಇರ್ಬೋದು, ಈ ಪ್ರಾಂತ್ಯ ನಮ್ಮ ಕರಾವಳಿ ಪ್ರಾಂತ್ಯದ ದಕ್ಷಿಣ ಕರಾವಳಿ ಪ್ರಾಂತ್ಯದಲ್ಲಿ ಈ ರೀತಿ ಎಲ್ಲ ಗೂಡುಗಳನ್ನು ಮಾಡಿ ಪತಾಕೆಯನ್ನು ಅಳವಡಿಸ್ತಾರೆ. ಸ್ವಲ್ಪ ನೀವು ಮುಂದೆ ಹೋದರೆ ಬಟ್ಟೆಯನ್ನು ಕೂಡ ಗ್ಯಾಲರಿ ಥರ ಮಾಡಿ ಸುತ್ತ ಹಾಕುವಂಥದ್ದು ಕೂಡ ಇದೆ. ಸರ್, ಈಗ ಹಿಂದೆಲ್ಲ ರಥದ ನಿಯಂತ್ರಣಕ್ಕಾಗಿ ಅಥವಾ ರಥವನ್ನು ಒಂದು ನಿಯಂತ್ರಿಸಲಿಕ್ಕೆ ಈ ದಡೆ ಮರ, ಪೆಟ್ಮಣಿ ಅಥವಾ ಚುಕ್ಕಾಣಿ. ಈಗ ಆಧುನಿಕತೆಗೆ ಬಂದ್ರೆ ಎಲ್ಲ ಸ್ಟೇರಿಂಗು ಇದು ಮತ್ತೆ ಬ್ರೇಕು ಇವೆರಡಿದೆ. ಸೊ ಬ್ರೇಕ್ ಇಲ್ಲ, ಕೆಲವು ಕಡೆ ಬ್ರೇಕ್ ಸಿಸ್ಟಮ್ ಕೂಡ ಇದೆ. ಅದೀಗ ಅದು ಎಷ್ಟು ಮಟ್ಟಿಗೆ ಸರಿ? ಮತ್ತೆ ರಥೋತ್ಸವ ಅನ್ನೋದಕ್ಕೆ ಅದರದೇ ಆದ ಮಹತ್ವ ಇದೆಯಲ್ಲ. ಸೊ ಸ್ಟೇರಿಂಗ್ ಅಳವಡಿಸೋದ್ರಿಂದ ರಥಗಳಿಗೆ ಏನಾದರೂ ಅದರ ಒಂದು ಪರಿಣಾಮ ಏನು ಅಥವಾ ಅದರಿಂದ ಒಳಿತಾ ಏನು ಅಂತ ನಮ್ದೊಂದು ಪ್ರಶ್ನೆ ಇದು ಆಧುನಿಕ ನವ್ಯ ಯುಗಕ್ಕೆ. ಹೌದು, ಈಗ ಹಾಗೆ ನೋಡ್ಲಿಕ್ಕೆ ಹೋದರೆ ರಥೋತ್ಸವದಲ್ಲಿ ಸ್ಟೇರಿಂಗ್ ಅಳವಡಿಸೋದ್ರಿಂದ ತೊಂದರೆ ಏನಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದರೆ ಸ್ಟೇರಿಂಗ್ ಮಾಡೋದ್ರಿಂದ ರಥ ಬಾಳ್ವಿಕೆ ಇನ್ನಷ್ಟು ವರ್ಷ ಜಾಸ್ತಿ ಬರ್ತದೆ. ಯಾಕಂದ್ರೆ ನೀವು ನೋಡಿರ್ಬೋದು, ಈ ಸುಂಕಾಣೆ ಹಾಕಿ ತಿರುಗಿಸಿದಾಗ ಇಡೀ ರಥ ಅಲ್ಗಾಡ್ತದೆ. ಆಗ ಆ ಬೋಲ್ಟ್ಗಳು ನಟ್ಗಳೆಲ್ಲ ಲೂಸ್ ಆಗ್ತದೆ. ಎಲ್ಲ ಪಟ್ಟಿ ಮರಗಳನ್ನು ಜೋಡಣೆ ಮಾಡಿರೋದ್ರಿಂದ ಅದು ಚಡಿ ಬಿಡ್ತದೆ, ಲೂಸ್ ಆಗ್ತದೆ, ಹಾಳಾಗ್ತದೆ. ಆದರೆ ಈ ಸ್ಟೇರಿಂಗ್ ಇರೋದ್ರಿಂದ ಅದು ಸ್ಮೂತಾಗಿ ಹ್ಯಾಂಡಲ್ ಆಗ್ತದೆ. ಈ ಸ್ಟೇರಿಂಗ್ ಅಂಶವನ್ನು ನನ್ನ ತಂದೆಯವರೇ ಪ್ರಪ್ರಥಮವಾಗಿ ಕೊಲ್ಲೂರು ಬ್ರಹ್ಮರಥಕ್ಕೆ ಮಾಡಿರುವಂಥದ್ದು. ಅದು ಮಾಡಿದ ಮೇಲೆ ನಾವು ಬೇರೆ ಬೇರೆ ಕಡೆ ಮಾಡಿದ್ದೇವೆ. 200ಕ್ಕೂ ಹೆಚ್ಚು ರಥದ ಸ್ಟೇರಿಂಗ್ ಮಾಡಿಕೊಟ್ಟಿದೆ ಹಳೆ ರಥಕ್ಕೆ. ಎಲ್ಲ ರಥಕ್ಕೂ ಮಾಡಿದ್ದೇವೆ. ಈಗ ಹೆಚ್ಚು ಕಮ್ಮಿ ಉಡುಪಿಯ ಅಷ್ಟಮಠದ ಎಲ್ಲ ರಥಕ್ಕೂ ಮಾಡಿದ್ದೇವೆ. ಬೇರೆ ಬೇರೆ ರಥಗಳೆಲ್ಲ ಸ್ಟೇರಿಂಗ್ ಮಾಡಿದ್ದೇವೆ.
ಆದರೆ ಬ್ರೇಕ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ತಿಳಿದ ಹಾಗೆ ಅದು ತಾಂತ್ರಿಕವಾಗಿ ಸ್ವಲ್ಪ ಬ್ರೇಕ್ ಹಿಡಿಯೋದಿಲ್ಲ, ಯಾಕಂದರೆ ಭಾಳಷ್ಟು ವೆಯ್ಟ್ ಇರೋದ್ರಿಂದ, ತುಂಬ ಸಾವಿರಾರು ಜನ ಎಳೆಯೋದ್ರಿಂದ ಆ ರಥಕ್ಕೆ ಮರದ ಚಕ್ರ ಆದ್ದರಿಂದ ಅದು ಎಳ್ಕೊಂಡು ಹೋಗ್ತದೆ. ಬ್ರೇಕ್ ಹಿಡಿಬೇಕಾದ್ರೆ ರಬ್ಬರ್ ಆಗಿರಬೇಕು, ವಾಹನಗಳಿಗೆ ಟಯರ್ ಆಗಿರಬೇಕು, ಗಾಳಿ ಇರಬೇಕು, ಹಾಗೆ ಅದಕ್ಕೆಲ್ಲ ಅದರದ್ದೇ ಆದ ವಿಧಾನ ಇರ್ತದೆ. ಆದರೆ ಇಷ್ಟು ದೊಡ್ಡ ರಥಕ್ಕೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪೆಟ್ಮಣಿ ಇದ್ದರೆ ಅದು ಕಂಟ್ರೋಲ್ ಆಗ್ತದೆ. ಒಂದು ಸಣ್ಣ ಕಲ್ಲು ಸಿಕ್ಕಿದ್ರೂ ಕೂಡ ರಥ ನಿಲ್ತದೆ ಹೆಚ್ಚಾಗಿ. ಹಾಗಾಗಿ ಸ್ಟೇರಿಂಗ್ ಬಹಳ ಒಳ್ಳೆಯದೇ. ನಾವು ಈಗಂತೂ ಎಲ್ಲ ರಥಕ್ಕೂ ಮಾಡಿಕೊಡ್ತೇವೆ. ಬಾಡಬೆಟ್ಟು ಶ್ರೀ ಕ್ಷೇತ್ರದ ರಥಕ್ಕೆ ಕೂಡ ಎರಡೂ ಕಡೆ ಸ್ಟೇರಿಂಗ್ ಮಾಡ್ತೇವೆ. ಅದು ಒಂದು ಕಡೆ ಹೋಗಿ ಹಿಂದೆ ಬರುವುದಾದ್ರಿಂದ ಆ ರಥಕ್ಕೆ ಕೂಡ ನಾವು ಸ್ಟೇರಿಂಗನ್ನು ಅಳವಡಿಸ್ತೇವೆ. ಈಗ ಸರ್, ನಾವು ಬ್ರಹ್ಮರಥ ಅಂತ ಬಂದಾಗ ಸಾಮಾನ್ಯವಾಗಿ ರಥ ಎಳೆಯುವುದಕ್ಕೆ ತೆಂಗಿನ ನಾರಿನಿಂದ ಮಾಡಿದ ಹುರಿ ಹಗ್ಗವನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಇನ್ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಈ ಕಾಡಿನ ಸಿಗುವಂತ ಬೆತ್ತ ತಂದು ನಾಗರ ಬೆತ್ತ. ಇನ್ನು ಕೆಲವು ಕಡೆ ಆಧುನಿಕ ಇದಕ್ಕೆ ಬಂದ್ರೆ ರೋಪ್ ಮತ್ತೆ ಹಗ್ಗಗಳನ್ನ ಬಳಸ್ತಾರೆ. ಸೊ ಈ ಬ್ರಹ್ಮರಥ ಅಂತ ಬಂದಾಗ ಈಗ ಈ ಕ್ಷೇತ್ರದ ವತಿಯಿಂದ ನಾ ಹೇಳೋದಾದ್ರೆ ಯಾವ ರೀತಿಯ ಒಂದು, ಈಗ ಬ್ರಹ್ಮರಥದ ಹಗ್ಗಗಳು ಅಂತ ಹೇಳಿದ್ರೆ ವಿಷ್ಣುವಿನ ಒಂದು ರೂಪವಾಗಿ ಅದು ನಾವು ಏನ್ ಹೇಳ್ತೀವಿ, ಶೇಷ ಮತ್ತೆ ಅನಂತ ಶಯನನನ್ನ ಸ್ಮರಿಸಿ ಆ ಹಗ್ಗಗಳನ್ನ ತಯಾರಿಸ್ತಾರೆ ಅಂತೇಳಿ ಕೇಳಿದ್ದೇನೆ. ಸೊ ಆ ಮಟ್ಟದಲ್ಲಿ ಹೇಳೋಕಾದ್ರೆ ಈ ರೋಪ್ ಮತ್ತೆ ಹಗ್ಗ ಅಥವಾ ಇನ್ನು ಈಗ ಯಾವ ರೀತಿಯ ಒಂದು ಬ್ರಹ್ಮರಥಕ್ಕೆ ಯಾವ ರೀತಿಯ ಒಂದು ಎಳಿಲಿಕ್ಕೆ, ಅದನ್ನ ರಥ ಎಳಿಲಿಕ್ಕೆ ಯಾವ ರೀತಿಯ ಒಂದು ಸಾಧನವನ್ನು ನಾವು ಹೆಚ್ಚಾಗಿ ನೀವು ಹೇಳಿದಾಗೆ ನಾರಿನ ಹಗ್ಗವನ್ನೇ ಸಜೆಸ್ಟ್ ಮಾಡ್ತೇವೆ. ಮತ್ತು ನಾವು ಹೊಸ ರಥ ಮಾಡಿಕೊಡುವಾಗ ರಥದ ನೆಲಮಟ್ಟದಿಂದ ಹಿಡಿದು ಕೊನೆ ಶಿಖರದವರೆಗಿನ ಎಲ್ಲ ವ್ಯವಸ್ಥೆಯನ್ನು ಒಮ್ಮೆ ನಾವು ತಯಾರು ಮಾಡಿ ಕೊಡ್ತೇವೆ. ಆಗ ನಾವು ನಾರಿನ ಹಗ್ಗವನ್ನೇ ತಯಾರು ಮಾಡಿಕೊಡ್ತೇವೆ. ಇಲ್ಲೇ ಸಮೀಪದ ಬೆಣ್ಣೆ ಕುದುರಿನಲ್ಲಿ ನಾರಿನ ಹಗ್ಗವನ್ನು ತಯಾರು ಮಾಡ್ತಾರೆ. ಆದ್ದರಿಂದ ಯಾರಾದರೂ ಅವಶ್ಯಕತೆ ಇದ್ದಲ್ಲಿ ಅವ್ರ ಹತ್ರ ಮಾಡಿಸ್ಕೊಳ್ಬೋದು. ಇಲ್ಲಿ ಒಂದು ವಿಚಾರ ಏನಂದರೆ, ಅದು ಎಲ್ಲಿ ದೊರೀತದೆ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲದೆ ನಿಮ್ಮ ಬೇರೆ ಬೇರೆ ಹಗ್ಗಗಳನ್ನು ಉಪಯೋಗಿಸ್ಬೋದು. ಆದರೆ ನನ್ನ ಅಭಿಪ್ರಾಯ ಪ್ರಕಾರ ನಾವು ಬೆಳೀತಾ ಹೋದಾಗೆ, ಅಂದರೆ ಆಧುನಿಕತೆ ಬೆಳೆದಾಗ ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ತೆಂಗಿನ ನಾರು ಮಾಡುವವರೇ ಇಲ್ಲದೇ ಇದ್ದರೆ ಈ ಪ್ಲಾಸ್ಟಿಕ್ ರಥ ಬೇಕಾದದ್ದು ಏನಂದರೆ ರಥವನ್ನು ಎಳಿಲಿಕ್ಕೆ ಬೇಕಾದಂಥ ಸಾಧನ. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆತ್ತದಲ್ಲೇ ಯಾಕೆ ಎಳಿತಾರೆ ಅಂದರೆ, ಆ ಪ್ರಾಂತ್ಯದಲ್ಲಿ ಬೇಕಾದಷ್ಟು ಕಾಡಿನಲ್ಲಿ ಬೆತ್ತ ಸಿಗ್ತದೆ. ಈಗ ಎಲ್ಲರೂ ಬೆತ್ತವನ್ನೇ ತಂದು ರಥ ಎಳೆದ್ರೆ ಎಲ್ಲಿ ಉಳಿತದೆ? ಬೆತ್ತದ ಸಂತತಿಯೇ ನಾಶವಾಗಬಹುದು. ಆದರೆ ಅಲ್ಲಿ ಹಾಗಲ್ಲ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ಸಂಪ್ರದಾಯ ಕೂಡ ಇದೆ. ಅಲ್ಲಿ ಮಲೆಕುಡಿಯ ಜನಾಂಗದವರು, ಅವರು ಆದಿವಾಸಿಯವರು, ಅಂದರೆ ಕಾಡಿನಲ್ಲೆಲ್ಲ ವಾಸವಾಗಿದ್ದವರೇ ಆ ಕುಕ್ಕೆಯಲ್ಲಿ ಸರ್ಪನನ್ನು ತಂದದಂತ ಅವ್ರ ಕತೆ ಹೇಳ್ತಾರೆ. ಅಂಥ ಒಂದು ಜನಾಂಗಕ್ಕೆ ಸಂಬಂಧಪಟ್ಟವರು ಆ ಬೆತ್ತವನ್ನು, ಅವರು ಕಾಡಿನಲ್ಲಿ ಅಭ್ಯಾಸ, ಅವರಿಗೆ ಬೆತ್ತವನ್ನೇ ತಂದು ರಥದ ಗೂಡು ಕಟ್ಟುವಂಥದ್ದು, ಇಡೀ ರಥ ಕಟ್ಟುವಂಥದ್ದು ಬೆತ್ತದಲ್ಲಿ. ಕಟ್ಟಲಿಕ್ಕೆ ದಾರ ಕೂಡ ಅವರು ಉಪಯೋಗಿಸೋದಿಲ್ಲ. ಬೆತ್ತವನ್ನೇ ಸೀಳಿ ಸಪೂರದಿಂದ ನಾರು ಮಾಡಿ ಅದರಲ್ಲೇ ಕಟ್ತಾರೆ. ಅದು ಮಾತ್ರ ಅಷ್ಟು ಸ್ಟ್ರಾಂಗ್ ಆಗಿ ಹಿಡ್ಕೊಳ್ತದೆ. ಬೆತ್ತವನ್ನು ರಥ ಎಳಿಲಿಕ್ಕೆ ಕೂಡ ಯಥೇಚ್ಛ ಇರೋದ್ರಿಂದ ಅದನ್ನು ಉಪಯೋಗಿಸ್ಬೋದೇನೋ, ಅಥವಾ ಅದು ಮತ್ತೆ ಮತ್ತೆ ಪದ್ಧತಿಯಾಗಿ ಬಂದಿದೆ. ಈಗ ನಾನು ಹೇಳ್ತೇನೆ, ಆಧುನಿಕತೆ ನಾವು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇನಲ್ಲ. ಮುಂಚೆ ನಿಮ್ಗೆ ಗೊತ್ತಿದೆ, ಎತ್ತಿನ ಗಾಡಿಯಲ್ಲೇ ತಿರುಗ್ತಾಯಿದ್ರು. ಹಾಗಂತ ಈಗ ಕಾರ್ ಬಿಟ್ಟು ಎತ್ತಿನ ಗಾಡಿ ತಿರ್ಗ್ಲಿಕ್ಕೆ ಆಗ್ತದಾ? ಇಲ್ಲ. ನಾವು ಬೆಳವಣಿಗೆ ಆದ ಹಾಗೆ ಬೇರೆ ಬೇರೆ ಚಿಮಣಿ ದೀಪ ಈಗ ಯಾರ ಮನೆಯಲ್ಲಿದೆ? ಇಲ್ಲ. ಸಂಪ್ರದಾಯ ಹೌದು, ಆದರೆ ಏನು ಮಾಡೋದು, ಕರೆಂಟು ಇದು ಮತ್ತೆ ಈಸಿ ಆಗ್ತದೆ, ಸಿಗೋದಿಲ್ಲ, ಎಣ್ಣೆ ಸಿಗೋದಿಲ್ಲ. ನೀವು ತಿಳಿದಿರ್ಬೋದು, ಸೀಮೆಣ್ಣೆಯಿಂದ ಇಲ್ಲದೆ ಎಷ್ಟೋ ಮನೆಯಲ್ಲಿ ರಾತ್ರಿ ಬೇಗ ದೀಪ ಆರಿಸಿ ಮಲಗ್ತಿದ್ರು ಹಾಗೆ. ಆದರೆ ಆಧುನಿಕತೆ ಬಂದಾಗ ಈಗ ನಾರಿದ್ದು ಹಗ್ಗ ಸಿಕ್ಕಿದ್ನೇ ಉಪಯೋಗಿಸಿ ಮಾಡಿರ್ಬೋದು, ಮಾಡೋದ್ರಲ್ಲಿ ತಪ್ಪಂತ ಅರ್ಥ ಬರೋದಿಲ್ಲ. ನಾವು ಆಚರಣೆಯಲ್ಲಿ ತಪ್ಪು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಬ್ರಹ್ಮರಥಕ್ಕೆ ನೀವು ಯಾವುದನ್ನ? ನಾನು ನಾರಿನ ಹಗ್ಗವನ್ನೇ ಕೊಡಿಸ್ತೇನೆ, ಖಂಡಿತ. ನಾವೀಗ ಎಲ್ರಿಗೂ ಕೂಡ ನಾರಿನ ಹಗ್ಗವನ್ನು ನಾವು ಅವರಿಗೆ ಯಾವ ಪ್ರಮಾಣದಲ್ಲಿ ಆಗಬೇಕಂತ ಸಲಹೆ ಕೊಡ್ತೇವೆ, ಅದೇ ಪ್ರಮಾಣದಲ್ಲಿ ಮಾಡಿಕೊಡ್ತಾರೆ. ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಸರ್, ಈಗ ಒಂದು ದೇವಸ್ಥಾನದ ರಥೋತ್ಸವ ಅಂತ ಬಂದಾಗ ದೇವರು ರಥವನ್ನು ಏರುವ ಮುಂಚೆ ರಥ ಕಲಶ ಶುದ್ಧಿ ಆಗಬೇಕು ಅಂತ ಹೇಳ್ತಾರೆ.
ಪೀಠದ ಕಲಶ ಶುದ್ಧಿ ಆಗ್ಬೇಕು, ಬಲಿ ಉತ್ಸವ ಆಗ್ಬೇಕು ಅಂತಾರೆ ಹೌದು, ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಕಲಶ ಶುದ್ಧಿ ಅಂತ ವಿಚಾರ ಬಂದಾಗ ಅಷ್ಟದಿಕ್ಪಾಲಕರುಗಳು ಏನಿದ್ದಾರೆ, ಇಂದ್ರ, ವಾಯು, ವರುಣ, ಈಶಾನ, ನೈಋತ್ಯ, ಕುಬೇರ, ಯಮ ಅಂತ ಅವರಿಗೆ ಬಲಿ ಉತ್ಸವ ನೀಡಿ ಅದರ ಜೊತೆಗೆ 11ನೇ ಸ್ಥಾನದಲ್ಲಿ ಬ್ರಹ್ಮನನ್ನ, 12 ಮತ್ತು 13ನೇ 9ನೇ ಸ್ಥಾನದಲ್ಲಿ ಬ್ರಹ್ಮನನ್ನ, 10 ಮತ್ತು 11ನೇ ಸ್ಥಾನದಲ್ಲಿ ವಿಷ್ಣುವಿನ ಸ್ವರೂಪ ಆದಂಥ ಹಗ್ಗ ಅದನ್ನು ಆದಿ ಸ್ವರೂಪ ಅಂತ ಏನು ಆದಿಶೇಷ ಮತ್ತು ಅನಂತಶಯನ ಏನಿದ್ದಾರೆ ಅವರನ್ನು ಕೂಡ ಆಹ್ವಾನಿಸಿ ರಥ ಕಲಶ ಶುದ್ಧಿ ಮಾಡಿ ದೇವರನ್ನ ಮೆರವಣಿಗೆ ಹೊರಡಿಸುವುದು ಅಂತಿದೆ. ಇದ್ರ ಬಗ್ಗೆ ಒಂದು ಇದರದ್ದೇ ವಿಶೇಷತೆ ಬಗ್ಗೆ ಒಂದು ರಥೋತ್ಸವದ ಬಗ್ಗೆ ಒಂದು ವಿಶೇಷತೆ ಹೇಳ್ಬೋದಾ? ಅಂದರೆ ಎಲ್ಲವೂ ನಾವು ದೇವರನ್ನು ಈ ನಮ್ಮ ಸಂಸ್ಕೃತಿ ಸನಾತನ ಧರ್ಮದಲ್ಲಿ ಪ್ರತಿಯೊಂದನ್ನು ದೇವರಾಗಿ ಕಾಣ್ತೇವೆ. ನಾವು ದೇವರ ಸ್ವರೂಪದಲ್ಲಿ ನೋಡ್ತೇವೆ. ಭೂಮಿ ಪ್ರಕೃತಿಯ ಕಣಕಣವು, ಅದರಲ್ಲಿ ಪ್ರಪ್ರಥಮವೇ ಭೂಮಿ. ನೀವು ಇವತ್ತು ಏನು ಧರಿಸ್ತೀರಿ, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಅಲಂಕಾರ ಯಾವುದನ್ನು ಕೇಳಿದರೂ ಅದು ಭೂಮಿಯಿಂದ ಉತ್ಪತ್ತಿ ಆಗುವಂಥದ್ದು. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಭೂಮಿಗೆ ಬಹಳಷ್ಟು ಮಹತ್ವ. ಮತ್ತು ಎಲ್ಲವೂ ಕೂಡ ಭೂಮಿಯಿಂದ ತಯಾರಾಗುವಂಥದ್ದೇ. ಭೂಮಿ ತಾಯಿಯೇ ವಿಶೇಷ ಅಂತ ಆದಮೇಲೆ ಅವಳ ಮಡಿಲಿನಲ್ಲಿ ಉತ್ಪತ್ತಿಯಾಗುವ ಎಲ್ಲ ವಿಚಾರಗಳು ಕೂಡ ನಾವು ಉಪಯೋಗಿಸಬಹುದು, ಬಾರದಂತಲ್ಲ. ಆದರೆ ನೀವು ಹೇಳಿದ್ರಿ ಹಗ್ಗವನ್ನು, ಶೇಷವನ್ನು, ಖಂಡಿತ. ಯಾಕಂದರೆ ನಾವು ಅದನ್ನೂ ದೇವತಾ ಸ್ಥಾನದಲ್ಲಿ ಇಡ್ತೇವೆ, ಹಗ್ಗವನ್ನು ಕೂಡ. ಹೌದು. ಅದಕ್ಕೆ ನಾನು ಏನು ಹೇಳ್ತೇನೆ, ನಾನು ಒಂದು ಉದಾಹರಣೆ ಕೊಡ್ತೇನೆ. ನೀವು ಬಾಳೆಹಣ್ಣನ್ನು ಅಂಗಡಿಯಲ್ಲಿ ಖರೀದಿ ಮಾಡುವಾಗ ಹೇಳ್ತೀರಿ ಬಾಳೆಹಣ್ಣು ಕೊಡಿ ಅಂತ, ದೇವರಿಗೆ ಸಮರ್ಪಣೆ ಮಾಡಿ ತರುವಾಗ ಪ್ರಸಾದ ತೆಕ್ಕೊಳ್ಳಿ ಅಂತ ಹೇಳ್ತೀರಿ. ಹಾಗೆ ಎಲ್ಲ ನಮ್ಮ ಭಾವನೆ. ನಾವು ಏನು ಮಾಡ್ತೇವೆ, ಪ್ರತಿಯೊಂದು ಕಣಕಣದಲ್ಲೂ ದೇವರನ್ನು ಕಂಡು ಆ ದೇವರೇ ನಮಗೆ ಸಾಕೋದು. ಎಲ್ರಿಗೂ ಏನು ಬ್ರಹ್ಮರಥೋತ್ಸವ, ಇಷ್ಟು ದೊಡ್ಡ ರಥ ಎಳಿಬೇಕು, ಹೇಗಾಗ್ತದೆ ಎಳಿಬೇಕು, ಜನರಿದ್ದಾರೆ, ಜನರ ಮಧ್ಯೆ ಹೋಗಬೇಕು, ಕಷ್ಟ, ನಮಗೆಲ್ಲ ಟೆನ್ಷನ್. ಹೇಗಾಗ್ತದೆ, ದೇವರೇ ಎಲ್ಲ ನಿನ್ನಿಂದ ಒಳ್ಳೆ ರೀತಿಯಿಂದ ಆಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇರ್ತೇವೆ. ಅಂದರೆ ಅದರ ಅರ್ಥ ನಾವು ಎಲ್ಲವನ್ನೂ ದೇವರಾಗಿಯೇ ನೋಡ್ತೇವೆ. ಹಾಗೆ ಅಷ್ಟದಿಕ್ಪಾಲಕರಿಗೂ ಕೂಡ ಬಲಿ ಹಾಕಿ ಅವರನ್ನೆಲ್ಲ ಸಂತುಷ್ಟಿಗೊಳಿಸಿ ಈ ರಥೋತ್ಸವ ಮಾಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಬಂದಿದೆ. ಇನ್ನೊಂದು ವಿಷಯ ಬಂದರೆ, ಈಗ ಚತುರ್ದಿಕ್ಕುಗಳಿಂದಲೂ ಸಹ ಜನರಿಗೆ ದೇವರ ದರ್ಶನ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ರಥದ ಒಂದು ಇದರಲ್ಲಿ 4 ದ್ವಾರಗಳನ್ನ ಇರ್ತೇವೆ. ಅದರದ ಮಹಿಮೆಯನ್ನು ಒಂದು ಸ್ವಲ್ಪ ಜನರಿಗೆ ಈಗ 4 ಅಲ್ಲ, ನೀವು ಕೇಳುವಂಥ ಪ್ರಶ್ನೆಯಲ್ಲೇ ಇದೆ. ಚತುರ್ದಿಕ್ಕಿನಿಂದ ಜನರು ನೋಡ್ಬೇಕಂತ ಅದ್ರದ್ದು ವಿಶೇಷತೆ ಅಂತ ಸಪ್ರೇಟ್ ಆಗಿ ಏನಿರುವುದಿಲ್ಲ. ಅಂದರೆ ಪ್ರತಿ ದ್ವಾರದಲ್ಲೂ ದೇವ್ರು ಕಾಣ್ತಾರೆ. ನೀವು ನಿಂತು, ಮತ್ತೆ ನೀವು ನೋಡಿರ್ಬೋದು, ರಥ ಎಳ್ಕೊಂಡು ಹೋಗುವಾಗ ಫಲವನ್ನು, ಹಣ್ಣನ್ನು ಎಸೆಯುವಂಥದ್ದು, ನಾಣ್ಯವನ್ನು ಎಸೆಯುವಂಥದ್ದು. ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೋಡಿದ್ದೇನೆ, ಉಪ್ಪನ್ನು ಎಸಿತಾರೆ, ಮೆಣಸಿನ ಕಾಳು ಮೆಣಸನ್ನು ಎಸಿತಾರೆ, ಕಾಫಿ ಕಾಯನ್ನು ಎಸಿತಾರೆ. ಅದು ಉದ್ದೇಶ ಏನಂದರೆ, ನಾವು ಬೆಳೀತಕ್ಕಂಥ ಬೆಳೆಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಂತ. ಅದು ದೇವರಿಗೆ ತಲುಪ್ತದೆ. ನೀವು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವರಿಗೆ ತಲುಪಿಸ್ಬೇಕಾದ್ರೆ ಪುರೋಹಿತರ ಮುಖೇನ ಹೋಗಿ ದೇವರಲ್ಲಿ ನೈವೇದ್ಯ ಇಡಬೇಕು. ಚತುರ್ದಿಕ್ಕಿನಲ್ಲಿ ದ್ವಾರ ಇಡುವಂಥ ಕಾರಣ ಎಲ್ಲ ಭಕ್ತಾದಿಗಳು ದೇವರಿಗೆ ನಾವು ಅರ್ಪಣಾ ಮನೋಭಾವದಿಂದ, ನಿಮ್ಗೀಗ ದೇವರು ಎದುರು ಬಂದು ನಿಂತು ಈ ಕೇಳಿದರೆ ನೀವು ಎಷ್ಟು ಸಂತೋಷದಿಂದ ಕೊಡ್ತೀರಿ. ಹಾಗೆ ನಾವು ಅಷ್ಟೊತ್ತಿ ದೇವರ ನಮಗೆ ನೋಡಿ ಈ ಕೆಲಸ ಮಾಡೋದ್ರಲ್ಲೂ ತೃಪ್ತಿ ಅಂತಂದರೆ, ಕೆಲವೊಮ್ಮೆ ರಥ ತೆಗೆದುಕೊಂಡು ಹೋಗ್ತಾ ಇರ್ತೇವೆ, ನಾವು ಇನ್ನೂ ಉತ್ಸವಕ್ಕೆ ತಯಾರಾಗದೇ ಇರುವಂಥ ರಥವನ್ನು ತೆಗೆದುಕೊಂಡು ಹೋಗುವಾಗ ಈ ಜನ ನೋಡೋರು ತಮ್ಮ ಚಪ್ಪಲಿಗಳನ್ನೆಲ್ಲ ಬದಿಗಿಟ್ಟು ಕೈ ಮುಗಿತಾರೆ ನೋಡಿ, ಆಗ ಧನ್ಯತಾ ಭಾವನೆ ಬರ್ತದೆ. ನಮಗೆ ಸಾರ್ಥಕತೆ ಅಂದರೆ ಈ ಕೆಲಸ ಮಾಡಿದಾಗ ಸಾರ್ಥಕ ಆಯಿತು, ಅದರಲ್ಲಿ ಹಣ ಎಷ್ಟು ಸಿಕ್ಕಿದೆ ಏನು ಅನ್ನುವಂಥ ವಿಚಾರ ಅಲ್ಲ. ಈಗ ರಥ ಅಂತ ಬಂದಾಗ ರಥೋತ್ಸವ ಅಂತ ಬಂದಾಗ, ಅದು ರಥೋತ್ಸವ ಅಂತ ಹೇಳಿದರೆ ಈಗ ನಾವು ದೇವಾಲಯವನ್ನು ದೇಗುಲ ಥರ ನೋಡ್ತೀವಿ. ಹಾಗೆ ರಥೋತ್ಸವ ಅಂತ ಬಂದಾಗ ಈಗ ರಾಜಗೋಪುರ ಅಂತ ಏನಿದೆ, ಮಹಾಮುಖಮಂಟಪ ಏನಂತ ದೇವಸ್ಥಾನಕ್ಕಿದೆ, ಅಷ್ಟೇ ಮಹತ್ವ ರಥೋತ್ಸವಕ್ಕಿದೆ ಅಂತ ಹೇಳ್ತಾರೆ. ಈಗ ಅಂದರೆ ಒಂದು ಕಡೆ ರಥೋತ್ಸವ ಆಗ್ತಾ ಇದೆ ಅಂದರೆ ದೇವಾನುದೇವತೆಗಳನ್ನು ನೋಡಿದರೆ ಈ ಊರಿನಲ್ಲಿ ಏನೋ ಒಂದು ದೇವರ ಉತ್ಸವ ಆಗ್ತಾ ಇದೆ, ಈ ಊರಿನಲ್ಲಿರುವಂಥ ಒಂದು ಗ್ರಾಮದ ಜನರಿಗೆ, ಗ್ರಾಮಕ್ಕೆ ಸುಭಿಕ್ಷೆ ಆಗಿಲ್ಲ ಅಂತೇಳಿ ಹರಸಿ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟಿನ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ಒಂದು ಬ್ರಹ್ಮರಥ ಆಗಿರ್ಬೋದು, ಅಥವಾ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಒಂದು ಬ್ರಹ್ಮರಥ ಆಗಿರ್ಬೋದು, ಅಥವಾ ಮಂಜೇಶ್ವರದಲ್ಲಿ ಇರುವಂತಹ ಶ್ರೀಮದ್ ಅನಂತೇಶ್ವರನ ಬ್ರಹ್ಮರಥ, ಅಂಥದ್ದೇ ಒಂದು ಬ್ರಹ್ಮರಥವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ನೇತೃತ್ವದಲ್ಲಿ. ನಾನು ಆ ವಿಷಯವಾಗಿ ಮಾತಾಡುವಾಗ
ಈಗ ಒಂದು ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟು ಶನೇಶ್ವರ ದೇವಸ್ಥಾನಕ್ಕೆ ಸಮರ್ಪಿಸಲಾಗುವಂಥ ಒಂದು ಭವ್ಯ ಬ್ರಹ್ಮರಥ ಇಲ್ಲಿಯೇ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ತಗಲುವಂತಹ ಒಂದು ವೆಚ್ಚ ಆಗಿರ್ಬೋದು, ಅಥವಾ ಅದಕ್ಕೆ ಕೆಲಸಕ್ಕೆ ನೀವು ಎಷ್ಟು ಜನ ರಥಶಿಲ್ಪಿಗಳನ್ನು ನೇಮಕ ಮಾಡಿದ್ದೀರಿ, ನಿಮ್ಮ ಒಂದು ಪ್ರಧಾನ ನೇತೃತ್ವದಲ್ಲಿ ಆಗಿರ್ತಕ್ಕಂತಹ ಯೋಚನೆಗಳು ಅದ್ರ ಬಗ್ಗೆ ಒಂದು ವಿಸ್ತಾರವಾಗಿ ಒಂದು ವಿವರಣೆ ಜನಗಳಿಗೆ ಕೊಡಬಹುದಾ ಅಂತ? ಖಂಡಿತವಾಗಿ. ಈಗ ಆ ರಥಕ್ಕೆ ಸುಮಾರು 90-95 ಲಕ್ಷ ವೆಚ್ಚ ಬೀಳ್ಬೋದು. ಹಾಗೆ ಅದು ಎಲ್ಲವೂ ಸಂಪೂರ್ಣಗೊಳ್ಳುವಾಗ ಅವರದ್ದು ಬೇರೆ ಬೇರೆ ರಥದಲ್ಲಿ ಗೂಡಿನ ಭಾಗದಲ್ಲಿ ಪೇಂಟಿಂಗ್ ವಿಧಾನ ಇರ್ಬೋದು, ನಮ್ಮ ರಥ ಜಿಡ್ಡೆ ಇರ್ಬೋದು, ಅದಕ್ಕೆ ಸ್ಟೇರಿಂಗು ಕಬ್ಬಿಣ. ಒಂದು ಕಬ್ಬಿಣ ಅನ್ನುವಾಗ ಒಂದು ವಿಚಾರ ಹೇಳ್ತೇನೆ. ನಾನು ಈಗ ಕೋಸ್ಟಲ್ ಬೆಲ್ಟ್ನಲ್ಲಿ ನಾವು ರಚಿಸುವಂಥ ರಥವನ್ನು ಸ್ಟೈನ್ಲೆಸ್ ಸ್ಟೀಲ್ ಉಪಯೋಗಿಸ್ತೇವೆ. ಇಲ್ಲಿ ಒಂದು ವಿಚಾರ ಏನಂದರೆ, ಹಳೆಯ ರಥಗಳು ನಾವು ತೆಗೆದು ನೋಡುವಾಗ ಕಬ್ಬಿಣ ಹಾಕಿದಲ್ಲಿ ತುಕ್ಕು ಬಂದು ಮರ ಒಡೆದಿರ್ತದೆ. ಈಗ ಈ ಆಧುನಿಕತೆಯಲ್ಲಿ ಸ್ಟೈನ್ಲೆಸ್ ಸ್ಟೀಲ್, ಅದರಲ್ಲಿ ರಸ್ಟ್ ಬರೋದಿಲ್ಲ. ನಮ್ಮದು ಕರಾವಳಿ ಪ್ರಾಂತ್ಯ ಸಮುದ್ರಕ್ಕೆ ಹತ್ತಿರ ಇರುವುದರಿಂದ ರಸ್ಟ್ ಬೇಗ ಬರ್ತದೆ. ಆದ್ದರಿಂದ ಸ್ಟೈನ್ಲೆಸ್ ಸ್ಟೀಲ್ ಉಪಯೋಗಿಸ್ತೇವೆ. ಹಾಗೆ ವೆಚ್ಚದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ವಿನಃ, ಆದರೆ ಬಾಳುವಿಕೆ ಜಾಸ್ತಿ ಬರ್ತದೆ. ಈಗ ಏನು 400 ವರ್ಷ ಬಂದಿದೆ, ನಾವೆಲ್ಲ ಮುಂದಿನ 400 ವರ್ಷ ಇಲ್ಲದೇ ಇದ್ದರೂ ಕೂಡ ಆದರೂ ಒಂದು 200-300 ವರ್ಷಕ್ಕೆ ಏನೂ ತೊಂದರೆ ಇಲ್ಲ ಅಂತ ಧೈರ್ಯದಿಂದ ಹೇಳ್ಬೋದು. ಈ ಕೂಡ್ಲು ದೇವಸ್ಥಾನದಲ್ಲಿ ಮಾಡುವಂಥ ರಥ, ಆ ರಥ ಕೂಡ ಬಹಳ ಉತ್ತಮವಾಗಿ ಮಾಡಬೇಕು ಅನ್ನುವ ಒಂದು ವಿಚಾರದಲ್ಲಿ ಮಾಡ್ತಾ ಇದ್ದೇನೆ. ಯಾಕಂದರೆ ಕೆಲವೊಂದು ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಾಗ ಆ ಒಂದು ಭಾವನೆ ಬರ್ತದೆ ನಮಗೆ, ಮಾಡಬೇಕು. ಇನ್ನೊಂದು ಇದು ನಮಗೆ ಸಮೀಪದಲ್ಲಿದೆ, ಯಾರಾದರೂ ರಥ ಮಾಡಿಸುವವರಿದ್ರೆ ಅವ್ರಿಗೆ ಮಾಹಿತಿ ಬೇಕಾದರೆ ಕರ್ಕೊಂಡು ಹೋಗಿ ತೋರಿಸ್ಲಿಕ್ಕಾಗಬೇಕು. ಮತ್ತು ಈಗೀಗ ಏನಾಗಿದೆ, ಜನ ನನಗೆ ಬೇಕಾದಷ್ಟು ಈ ಎಲ್ಲ ಜನರು ಸಹಕಾರ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಕೆಲಸಗಾರರೇ ಈ ಎಲ್ಲ ಕೆಲಸವನ್ನು ಒಂದು ಸರಿಯಾದ ಸಮಯಕ್ಕೆ, ನಾವು ಇಂಥ ಟೈಮ್ನಲ್ಲಿ ರಥ ಆಗಬೇಕು ಅಂತ ಅವರಿಗೆಲ್ಲ ಸಲಹೆ ಕೊಟ್ಟರೆ ಖಂಡಿತ ಆ ಸಮಯಕ್ಕೆ ಸರಿಯಾಗಿ ಇಲ್ಲಿವರೆಗೂ ಕೆಲಸವನ್ನು ಮಾಡಿಕೊಂಡು ಬಂದು ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನೀವು ಹೇಳಿದಾಗೆ ಯಾರು 1-2 ದಿನದ ಕೆಲಸಗಾರ ನಮ್ಮ ಹತ್ರ ಇರುವಂಥದ್ದಲ್ಲ. ಎಲ್ಲವೂ 14, 15, 11 ವರ್ಷ ನಮ್ಮಲ್ಲಿ ತರಬೇತಿ ಪಡೆದಿರ್ ನಮ್ಮಲ್ಲೇ ಬಂದು ಪ್ರಥಮವಾಗಿ ಕೆಲಸಕ್ಕೆ ಬಂದು ಇಲ್ಲಿವರೆಗೂ ಇದ್ದವರು ಕೂಡ ಇದ್ದಾರೆ. ಅವರೆಲ್ಲ ಹಾಗೆ ಅಗತ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆಯವರನ್ನು ಕರೆದು ಸಹ ನಾವು ಕೆಲಸವನ್ನು ಮಾಡಿಸ್ಕೊಳ್ತೇವೆ. ಮೊದಲೆಲ್ಲ ಒಂದು ರಥ ಮಾಡುವಾಗ ಪ್ರಮಾಣಬದ್ಧವಾಗಿ ಇಷ್ಟೇ ಜನ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬೋದು. ಈಗ ಹಾಗಲ್ಲ, ನಮ್ಮಲ್ಲಿ ಒಂದು 7-8 ರಥ ರೆಡಿ ಆಗ್ತದೆ. ಎಲ್ಲರೂ ಯಾರಿಗೆ ಯಾವ ಕೆಲಸ, ಯಾರು ಯಾವುದರಲ್ಲಿ ಪರಿಣಿತರಿರ್ತಾರೆ ಅಂಥವ್ರನ್ನ ಕರೆದು ಆ ಕೆಲಸವನ್ನು ಮಾಡ್ತೇವೆ. ಮೊದಲೆಲ್ಲ ಪಾಲಿಷ್ ಮಾಡಲಿಕ್ಕೆ ನಾವೇ ಸ್ಯಾಂಡ್ ಪೇಪರ್ ಹಾಕಿ ತಿಕ್ಕಿ ಪಾಲಿಷ್ ಮಾಡ್ತಾಯಿತ್ತು. ಈಗ ಹಾಗಲ್ಲ, UPಯಿಂದ ಅಂತ ಆ ಪಾಲಿಶು ತರಬೇತಿ ಆದವರೇ ಬರ್ತಾರೆ. ಅವ್ರು ಬಂದು ಅವರನ್ನು ಪಾಲಿಷ್ ಮಾಡಿ ಹೋಗ್ತಾರೆ. ಹಾಗೆ ಅಲ್ಲಿ ಏನಾಗ್ತದೆ ಅಂದರೆ ಇದರ ಕ್ವಾಲಿಟಿ ಇನ್ನೂ ಉತ್ತಮವಾಗಿ ಬರ್ತದೆ. ಗೊತ್ತಿದ್ದವರು ಮಾಡೋದಕ್ಕೂ, ಈಗ ನೀವು ಪ್ರಶ್ನೆ ಕೇಳುವವರಿಗೂ ಶಾಸ್ತ್ರದ ಬಗ್ಗೆ ಅನುಭವ ಇರೋದ್ರಿಂದ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯತೆ ಆಯಿತು. ಆಗ ಈ ಒಂದು ವಿಚಾರಕ್ಕೆ ಮಹತ್ವ ಬರ್ತದೆ. ಇಲ್ಲ ನಾವೇ ಬರೀ ಹೇಳೋದಾದರೂ ಅದು ಅಷ್ಟು ಸಮಂಜಸ ಆಗೋದಿಲ್ಲ. ಅದೇ ರೀತಿ ಕೆಲಸ ಗೊತ್ತಿದ್ದವ್ರ ಹತ್ರ ಕೆಲಸ ಮಾಡಿಸಿದರೆ, ಈಗ ನಮ್ಮ ನೇತೃತ್ವ ನಾವೆಲ್ಲ ಕೆಲಸ ಮಾಡದೇ ಇರ್ಬೋದು, ಆದರೆ ಪ್ರತಿಯೊಂದು ಕೆಲಸವನ್ನು ನೇತೃತ್ವದಲ್ಲೇ ಮಾಡ್ತೇವೆ. ಹಾಗೆ ನಾವೇನು ಮಾಡ್ತೇವೆ, ಯಾರು ಯಾವುದ್ರಲ್ಲಿ ಪರಿಣಿತಿ ಇರ್ತಾರೆ ಅಂಥವ್ರನ್ನ ಸ್ವಲ್ಪ ಬರಲಿಕ್ಕೆ ಹೇಳಿ ಇದರಲ್ಲಿ ಸಹಾಯ ಮಾಡಿ ಅಂತ ಹೇಳಿ ಅವರ ಸಹಾಯ ಪಡ್ಕೊಂಡು ಈ ಕೆಲಸವನ್ನು ಮಾಡ್ತೇವೆ. ನನಗೆ ಸಂಪೂರ್ಣ ಸಹಕಾರ ನಮ್ಮ ಕೆಲಸಗಾರರಿಂದ ಸಂಪೂರ್ಣ ಸಹಕಾರ ಬರ್ತಾ ಇದೆ. ಆದ್ದರಿಂದ ಈ ಕೆಲಸ ಉತ್ತಮವಾಗಿ ಆಗ್ತದೆ ಅನ್ನುವ ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ಅಂದರೆ ಈ ಕ್ಷೇತ್ರದ ಒಂದು ಸಮರ್ಪಿಸಲಾಗುವಂತಹ ಒಂದು ಬ್ರಹ್ಮರಥ, ಸೊ ಅದಕ್ಕೆ ನೀವು ಎಲ್ಲ ರೀತಿಯಿಂದಲೂ ಈಗ ಯೋಚನೆಗಳನ್ನು ಹಾಕೊಂಡಿದ್ದಾರೆ, ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಸೊ ಹಾಗಾಗಿ ನಾವು ಹೇಳ್ತಾ ಇರೋದು ಆ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಸ್ವ ಅನುಭವಗಳನ್ನು ಅಥವಾ ಏನಾದರೂ ಒಂದು ಹೇಳ್ಬೋದಂತ. ಹೌದು, ಒಂದು ವಿಚಾರ ಕೇಳಿದರೆ, ನಾನು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟದ್ದೇ ನನಗೆ ರಥ ಆಗಬೇಕು ಅಂತ ಕರೆದಾಗ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಆದರೆ ಅಲ್ಲಿ ಹೋದಾಗ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು, ಅವರು ಹೇಳುವಂಥ ಪವಾಡಗಳು, ಈ ಜನರಿಗೆ ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಸುಮ್ಮನೆ ನಾನು ಹೇಳಿದ ಕೂಡಲೇ ಹೋಗಿ ನಂಬೋದಿಲ್ಲ. ಅವನವನ ಜೀವನದಲ್ಲಿ ಏನಾದರೂ ಪರಿವರ್ತನೆ ಆದಾಗ ಅಂಥವರೆಲ್ಲ ಬಂದು ಅಲ್ಲಿ ಸೇವೆ, ನೀವು ಆಲೋಚನೆ ಮಾಡಿ, ಯಾವುದಾದ್ರೂ ಒಂದು ಭೂಮಿ ಪುಣ್ಯ ಭೂಮಿ ಆಗಿರಬೇಕು,
ಅಲ್ಲಿ ಮಾಡುವಂಥ ಕೆಲಸ. ಈಗ ನಾವು ಮಾಡಬೇಕಾದ್ರೂ ನಮಗೆ ಅಯೋಧ್ಯ ರಥ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಈ ಭೂಮಿ ಕೂಡ ಪುಣ್ಯ ಭೂಮಿಯೇ. ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಒಂದು ಪುಣ್ಯಾಂಶದಿಂದ ಕೂಡ ಈ ಒಂದು ಭಾಗ್ಯ ನಮಗೆ ದೊರಕಿರ್ಬೋದು. ಮತ್ತು ಅಲ್ಲಿ ಕೂಡ ಒಳ್ಳೆ ಕ್ಷೇತ್ರ, ಅವರೆಲ್ಲ ಧರ್ಮದರ್ಶಿಗಳು ಬಂದವರನ್ನು ಒಂದು ಕರೆದು ಮಾತಾಡಿಸುವಂಥದ್ದು. ಪ್ರತಿ ಶನಿವಾರ ಅಲ್ಲಿ ಕಾರ್ಯಕ್ರಮದಲ್ಲಿ 500ರಿಂದ 600 ಜನ ಊಟದ ವ್ಯವಸ್ಥೆ ಇದೆ ಅಂತಂದರೆ ಎಲ್ಲಿ ಅನ್ನದಾನ ಆಗ್ತದೆ ಅಲ್ಲಿ ಅಭಿವೃದ್ಧಿ ಆಗ್ತದೆ ನೋಡಿ. ಹಾಗೆ ಆ ಪರಿಸರ, ಅವರ ಕಾಳಜಿ, ಇದೆಲ್ಲ ಬಹಳ ಉತ್ತಮವಾದಂಥ ಇನ್ನು ಮುಂದಿನ ದಿನದಲ್ಲಿ ಭಾಳ ಅಭಿವೃದ್ಧಿ ಆಗ್ಬೋದು ಅನ್ನೋದು ಕೂಡ ನನ್ನ ಮನಸ್ಸಿಗೆ ಬಂದಿದೆ. ಹಾಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಖಾಲಿ ದೇವಸ್ಥಾನದ ಒಂದು ಬ್ರಹ್ಮರಥದ ವಿಶೇಷತೆಗಳ ಬಗ್ಗೆ ನಾವು ವಿಚಾರಿಸ್ಲಿಕ್ಕೆ ಅಂತೇಳಿ ಇವರ ಜೊತೆ ಮಾತಾಡಲಿಕ್ಕೆ ಕೂತಿದ್ದು. ಬಟ್ ಎಷ್ಟೋ ಸಮಯದಲ್ಲಿ ನಮಗೆ ಎಷ್ಟೋ ವಿಚಾರಗಳು ಇವರಿಂದ ನಾವು ತಿಳ್ಕೊಂಡ್ವಿ. ಹಾಗಾಗಿ ನೀವು ಎಲ್ಲ ರೀತಿಯಲ್ಲೂ ಬ್ರಹ್ಮರಥದ ಬಗ್ಗೆನೂ ಅಲ್ಲ, ಬೇರೆ ಬೇರೆ ವಿವಿಧ ರಥಗಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ, ಭಕ್ತರಿಗೆ ಹಾಗೂ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನೀಡಿದ್ದೀರಿ. ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೆ ನಮ್ಮ ಈ ಕಿರು ಸಂದರ್ಶನದ ಬಗ್ಗೆ ಏನಾದರೂ ಹೇಳೋದಿದ್ರೆ ನೀವು ಹೇಳ್ಬೋದು ಮುಕ್ತವಾಗಿ. ನಾನು ಅಲ್ಲ, ನಮ್ಮ ಸಂದರ್ಶನ ಏನಾಗಿದೆ, ನಾವು ಯಾವಾಗಲೂ ಸಂದರ್ಶನ ಪತ್ರಿಕೆಯವರು, ಮಾಧ್ಯಮದವರು ನಮಗೆ, ನಾನು ಪ್ರಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ, ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ನಾನು ಒಂದು ಅಭಿನಂದನೆ ಹೇಳ್ತಾ ಇದ್ದೇನೆ. ಯಾಕಂದರೆ ನಮ್ಮನ್ನು ಈ ಹಂತಕ್ಕೆ ಬೆಳೆಸಿದವರು ಮಾಧ್ಯಮ ಮಿತ್ರರೇ. ಭಾಳಷ್ಟು ಕಡೆ ನಮಗೆ ಮಾಧ್ಯಮದಲ್ಲಿ ಯಾವಾಗಲೂ ಯಾವ ರಥದ ಮುಹೂರ್ತ ಇರಲಿ, ಯಾವುದೇ ರಥ ಕೊಡುವುದಿರಲಿ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ರಥ ನಾವು ಮಾಡಿದ್ದು ಅಥವಾ ಅಯೋಧ್ಯೆ ರಥ ನನಗೆ ಆಗಿದೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ರಥ ದಾರಿಯಲ್ಲಿ ಹೋಗುವಾಗ ಮಾಧ್ಯಮ ಮಿತ್ರರೇ ಮಾಡಿದಂಥ ಒಂದು ನಮ್ಮ ವೈಭವೀಕರಣ ಏನಿದೆ ಅದರಿಂದ ನಮ್ಗೆ ತುಂಬ ಅದನ್ನು ಬಾಯಿಂದ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅಷ್ಟು ನಮಗೆ ನಮ್ಮನ್ನು ಎತ್ತರಕ್ಕೆ ಬೆಳೆಸಿದ್ದಾರೆ. ಹಾಗೆ ನೀವು ಮಾಡುವಂಥ ಈ ಕೆಲಸ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ರಥ ಮಾಡಿದ್ದೇನೆ, 148 ರಥ ಅಪ್ಪನ ಹೆಸರಿನಲ್ಲಿ ಮಾಡಿದರೂ ಕೂಡ ಒಂದು ಸಾಮಾನ್ಯವಾಗಿ ಒಂದು 90 ರಥ ನನ್ನ ನೇತೃತ್ವದಲ್ಲೇ ಆಗಿದೆ ಈ ಇತ್ತೀಚೆಗೆ. ಆದರೆ ಪ್ರತಿಯೊಬ್ಬರು ರಥ ಆಗಬೇಕು, ಅವ್ರು ರಥ ಮಾಡ್ತಾರೆ, ಅವರವರದ್ದೇ ದೇವಸ್ಥಾನದಲ್ಲಿ ವಿಡಿಯೋ ಕ್ಲಿಪ್ಗಳು ಇನ್ನೆಂದು ಮಾಡಿ ಅವ್ರು ಪ್ರಚಾರ ಮಾಡಿಕೊಂಡು ರಥದ ಹಣದ ಈಗ ಎಲ್ಲ ಕಡೆಯೂ ಬರುವಂಥದ್ದು. ಯಾಕಂದರೆ ನಾವು ಅದರಲ್ಲಿ ಭಾಗಿಯಾಗಬೇಕು, ಜನರಿಗೆ ತಲುಪಬೇಕು ಅನ್ನೋ ವಿಚಾರ. ನೀವು ವಿಶೇಷವಾಗಿ ಈ ರಥದ ಪ್ರಾರಂಭದಲ್ಲೇ ಇಂಥ ಒಂದು ವಿಡಿಯೋ ಮಾಡಿ ಜನರಿಗೆ ತಲುಪಿಸಿ ಜನರನ್ನು ಆ ಕೆಲಸದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಿ ಅನ್ನುವಂಥ ಒಂದು ಇದು ಸ್ಪೆಷಲ್. ಯಾಕಂದರೆ ರಥ ಆದಮೇಲೆ ಬಂದು ದುಡ್ಡು ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ರಥ ಆಗ್ತಾ ಇರುವಾಗಲೇ ಈ ರಥಕ್ಕೆ ಸಮರ್ಪಣೆ ನನ್ನಿಂದ ಆಗಲಿ, ಈ ಒಂದು ವಿಡಿಯೋನ ನೋಡಿದ ಜನರಿಗೆ ಏನು ಬರ್ತದೆ, ನಾನು ನೋಡಿದ್ದೇನೆ, ಇಲ್ಲಿ ನಾನು ಹೋಗಿ ಏನೋ ಆ ಸೇವೆಯಲ್ಲಿ ಭಾಗಿಯಾಗಬೇಕು. ಇದು ನಿಜವಾಗ್ಲೂ ಖಂಡಿತ ಇದು ನಾನು ಪ್ರಥಮ ಈ ರೀತಿ ಭಾಗವಹಿಸ್ತಾ ಇರುವಂಥದ್ದು. ಇದು ಒಳ್ಳೆಯ ಒಂದು ಸಲಹೆ. ನಾನು ಬೇರೆ ರಥದವರಿಗೆ ಮುಂದಿನ ದಿನದಲ್ಲಿ ಈ ಸಲಹೆಯನ್ನು ಕೂಡ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ರಥ ಇನ್ನೂ ನಿರ್ಮಾಣ ಆಗಬೇಕಾಗಿದೆ. ಯಾರ ಮನಸ್ಸಿದೆ, ಯಾರಿಗೆ ಒಂದು ರಥದ ಕೆಲಸದಲ್ಲಿ ಭಾಗಿಯಾಗಬೇಕು, ನಾನು ಕಿಂಚಿತ್ ನೀವು 100 ರೂಪಾಯಿಯನ್ನು ತಂದು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದರೂ ಕೂಡ ಅದು ದೇವರಿಗೆ ಸಂದಾಯವಾಗ್ತದೆ. ಆ ರಥದಲ್ಲೇ ದೇವ್ರು ಕೂತ್ಕೊಳ್ತಾನೆ. ಹಾಗಾಗಿ ಇದೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಅಂತ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ಈ ಒಂದು ಸಂದರ್ಶನವನ್ನು ಮತ್ತು ಇಲ್ಲಿಯ ಒಂದು ಕಾಯಕ ಮಾಡುತ್ತಿರುವಂತಹ ಒಂದು ಸ್ಥಳಗಳಿಗೆ ಭೇಟಿ ನೀಡುತ್ತಿರುವಂತಹ ಒಂದು ಉದ್ದೇಶವೇ ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟು ಶ್ರೀ ಶನೇಶ್ವರ ದೇವಸ್ಥಾನದ ಬ್ರಹ್ಮರಥ ನಿರ್ಮಾಣ ಕಾರ್ಯಕ್ಕಾಗಿ ಸದ್ಭಕ್ತಾಭಿಮಾನಿಗಳಿಂದ ತನುಮನ ಧನ ಸಹಕಾರವನ್ನು ನೀಡಲೆಂದೇ ನಾವು ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದೇವೆ. ಹಾಗಾಗಿ ಯಾವುದೇ ಒಂದು ದೇವಾಲಯದ ಅಥವಾ ದೇಗುಲದ ಒಂದು ಸಮಿತಿಯವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಾಗ ಆ ದೇವರೇ ಮುಂದಾಗಿ ಬಂದು ಪ್ರಕೃತಿ ಮುಖೇನ ಸಾವಿರಾರು ಜನರನ್ನು ಒಟ್ಟುಗೂಡಿಸಿ ಅವರ ಒಂದು ಉತ್ತಮ ಕಾರ್ಯಕ್ಕೆ ಸಹಯೋಗವನ್ನು ನೀಡ್ತಾನಂತೆ. ಅದೇ ರೀತಿ ನಮ್ಮ ಬ್ರಹ್ಮರಥ ನಿರ್ಮಾಣ ಕಾರ್ಯಕ್ಕೆ ಪ್ರಧಾನ ಶಿಲ್ಪಿಯಾಗಿರುವಂತಹ ಒಂದು ಎಲ್ಲ ರೀತಿಯ ಒಂದು ಬ್ರಹ್ಮರಥ ಅಥವಾ ಆಗಿರ್ಬೋದು ಯಾವುದೇ ವಿವಿಧ ರೀತಿಯ ಒಂದು ರಥಗಳ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಒಂದು ಒಳ್ಳೆಯ ಖ್ಯಾತಿಯನ್ನು ಪಡೆದಿರುವಂತಹ ಶ್ರೀಯುತ ರಾಜಗೋಪಾಲ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದು ಇವತ್ತಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಬಾಡಬೆಟ್ಟಿನ ಶನೇಶ್ವರ ದೇವಸ್ಥಾನದ ಬ್ರಹ್ಮ ರಥದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ವಿಶೇಷವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ.
ನಿಮಗೆ ಏನೇ ಒಂದು ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದಿದ್ರೂ ಕೂಡ, ಅಂದರೆ ಯಾವುದೇ ಒಂದು ರಥೋತ್ಸವ ಆಗಿರಲಿ, ನಾನು ಆವಾಗಲೇ ಹೇಳಿದಾಗೆ ರಾಜಗೋಪುರ ಆಗಿರ್ಬೋದು ಅಥವಾ ಮಹಾಮುಖಮಂಟಪ ಆಗಿರ್ಬೋದು, ಯಾವುದೋ ಒಂದು ಊರಿನಲ್ಲಿ ರಥೋತ್ಸವ ನಡೆಯುತ್ತಿದೆ ಅಂತಾದಾಗ ದೇವಾನುದೇವತೆಗಳೇ ಹರಸಿ ಹೋಗ್ತಾರಂತೆ. ಅಂತಹ ಒಂದು ಪುಣ್ಯ ಕಾರ್ಯ ಇಂತಹ ಒಂದು ಬ್ರಹ್ಮರಥದ ಮುಖೇನ ದೇವರು ರಥವನ್ನೇರಿ ಎಲ್ಲ ಕಡೆ ಮೆರೆಯುವಾಗ ಆ ಒಂದು ವೈಭವವುಳ್ಳವಂತಹ ಒಂದು ಉತ್ಸವಕ್ಕೆ ನಾವು ಕೂಡ ಸಾಕ್ಷಿಯಾಗೋಣ. ನಾವು ನಮ್ಮಿಂದ ಆಗುವಂಥ ಯಥಾನುಶಕ್ತಿ ಏನಾಗುತ್ತೋ ಅದನ್ನು ನಾವು ದೇವರಿಗೆ ನಮ್ಮ ಒಂದು ಕಿಂಚಿತ್ತು ಯಥಾನುಶಕ್ತಿ ಏನಾದರೂ ತನುಮನ ಧನ ಸಹಕಾರವನ್ನಿತ್ತು ಶ್ರೀ ದೇವರ ಒಂದು ಬ್ರಹ್ಮರಥಕ್ಕೆ ನೆರವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಶ್ರೇಷ್ಠದ ಧರ್ಮದರ್ಶಿಗಳಾದಂಥ ಶ್ರೀಯುತ ಜಯರಾಮ್ ಬಾಡಬೆಟ್ಟು ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಜನಗಳಿಗೆ, ಸದ್ಭಕ್ತಾಭಿಮಾನಿಗಳಿಗೆ ಈ ಮೂಲಕ ತಿಳಿದು ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ಅದು ಕೂಡ ಅವರ ಮನವಿ ಕೂಡ ಹೌದು. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟಿನ ಒಂದು ಸನ್ನಿಧಾನದಲ್ಲಿ ಬ್ರಹ್ಮರಥ ಭವ್ಯವಾಗಿ ಕಂಗೊಳಿಸ್ತಾ ಇದೆ. ಅವರೆಲ್ಲ ಒಂದು ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಅದರ ಬಗ್ಗೆ ಎಲ್ಲ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಕ್ಷೇತ್ರದ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ, ನಮ್ಮೆಲ್ಲರ ಪರವಾಗಿ ಒಂದು ವಿಶೇಷವಾದ ಅಭಿವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳ್ತಾ ಈ ಒಂದು ಹಾಗೆ ಒಂದು ಮಾತಿದೆ. ಆಗ್ಲಿಂದ ನೀವು ಪ್ರಧಾನ ಶಿಲ್ಪಿಗಳಂತ ನನ್ನನ್ನು ಹೇಳ್ತಾ ಇದ್ದೀರಿ, ಆದರೆ ನನ್ನ ತಂದೆಯವರಾದಂಥ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ನೇತೃತ್ವದಲ್ಲೇ ಈ ಕೆಲಸವನ್ನು ನಾನು ಮಾಡ್ಕೊಂಡು ಬಂದೆ. ಪ್ರಧಾನ ಆಚಾರ್ಯತ್ವ ಏನಿದ್ರೂ ಕೂಡ ನನ್ನ ತಂದೆಯವರದ್ದು. ನಿಮ್ಮ ಮಾತಿಗೆ ನನ್ನದು ವಿರೋಧ ಅಲ್ಲ, ಆದರೆ ನಾನು ಎಲ್ಲ ಕೆಲಸವನ್ನು ಅಪ್ಪನಿಗೆ ಅರ್ಪಣೆ. ಅವರು ಇವತ್ತು ಮಾಡಿದ್ದಾರೆ, ಈ ಹಂತಕ್ಕೆ ತಂದಿದ್ದಾರೆ. ಹಾಗೆ ನಮ್ಮ ಚಿಕ್ಕಪ್ಪ ಶಂಕರಾಚಾರ್ಯ, ಹಾಗೆ ನನ್ನ ಸಹೋದರ ಗಣಪತಿ ಆಚಾರ್ಯ, ಅವನು ಈಗ ಈ CNC ವರ್ಕ್ಗಳನ್ನೆಲ್ಲ ಇದರಲ್ಲಿ ಅಳವಡಿಸ್ಕೊಳ್ತಾನೆ. ಒಳಗೆ ತುಂಬಾ ಜನ ನಿಮ್ಮ ಎಲ್ಲರೂ ಸಂಬಂಧಿ ಇದರಲ್ಲಿ ರಕ್ತ ಸಂಬಂಧಿಗಳೇ ಹೆಚ್ಚಾಗಿ. ಚಿಕ್ಕಪ್ಪನ ಮಕ್ಕಳು ಕೂಡ ಸತ್ಯನಾರಾಯಣಾಚಾರ್ಯ ಹಾಗೂ ಅಮೃತೇಶ್ವರ ಅಂತ, ಇವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಹಾಗೆ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ ನಾವು ಈ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದನ್ನು ನಾವು ನಿಮಗೆ ಈ ಮುಖೇನ ತಿಳುವಳಿಕೆಗಾಗಿ ತಿಳಿಸ್ತಾ ಇದ್ದೇನೆ. ಇವರು ಆಗ್ಲೇ ಹೇಳಿದ್ರು, ಅಂದ್ರೆ ವಿಶ್ವಕರ್ಮ ಅನ್ನೋ ಒಂದು ಇದರಲ್ಲಿ ರಕ್ತಗತವಾಗಿ ಬಂದಿರುವಂತಹ ಒಂದು ಕಲೆ ಇದು ಅಂತ ಹೇಳಿ. ಹಾಗಾಗಿ ಅವರ ತಂದೆಯವರನ್ನು ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನಕ್ಕೆ ನಾವು ಮುಂದಾಗೋಣ. ಯಾಕಂದ್ರೆ ಅವ್ರು ಹೇಳಿದ್ರು, ನಮ್ದು ಏನೇ ಕಾಯಕಗಳು ಇವರೆಗೂ ಆಗಿದ್ರು ಕೂಡ ಅದು ನನ್ನ ತಂದೆಗೆ ಮೂಲವಾಗಿ ಅರ್ಪಿತ ಅಂತ ಹೇಳಿ. ಅವರ ತಂದೆಯನ್ನು ಕೂಡ ಮಾತನಾಡಿಸುವಂತ ಒಂದು ಕಾಯಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ನೆಕ್ಸ್ಟ್. ಹಾಗಾಗಿ ಇಲ್ಲಿ ಇವರು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾವು ಈಗ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಿರು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾನು ಕೋಟೇಶ್ವರದಲ್ಲಿ ಹುಟ್ಟಿದವನು. ನನ್ನ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯ ಅಂತ, ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ನನ್ನ ಹೆಸರು. ನಾನು ರಥದ ಕೆಲಸ ಮಾಡೋದರಲ್ಲಿ ತೊಡಗಿಕೊಂಡು ಸುಮಾರು 50 ವರ್ಷದಿಂದ ಪ್ರಥಮವಾಗಿ ಕೋಟ್ಲಿಂಗೇಶ್ವರದಲ್ಲಿ ರಥ ನಿರ್ಮಾಣ ಮಾಡಿದ್ದೇನೆ. ಹಾಗೆ ಶಂಕರನಾರಾಯಣ, ಕೊಲ್ಲೂರು, ಕಿರುಮಂಜೇಶ್ವರ, ಕಾಸರಗೋಡು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೀಗೆ ಹಲವಾರು ಕಡೆ ರಥ ಮಾಡಿ ಈಗಾಗಲೇ ನಾವು 140ಕ್ಕೂ ಹೆಚ್ಚು ರಥಗಳನ್ನು ನಿರ್ಮಾಣ ಮಾಡಿದ್ದೇವೆ. ನನಗೆ ರಥ ಮಾಡಿದ್ದಕ್ಕಾಗಿ ರಾಜ್ಯ ಪ್ರಶಸ್ತಿ ಬಂದಿದೆ 83ರಲ್ಲಿ. ಹಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹಾಗೆ ಇನ್ನು ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಇನ್ನು ಹಲವಾರು ದೇವಸ್ಥಾನಗಳಿಂದ ಗುರುತಿಸಲ್ಪಟ್ಟಿದೆ. ನಾವು ಕರ್ನಾಟಕದಲ್ಲೇ ಅತಿ ಹೆಚ್ಚು ರಥಗಳನ್ನು ಮಾಡಿದವರು. ಈ ರಥ ಮಾಡೋದನ್ನೇ ನಾವು ಉದ್ಯೋಗವಾಗಿ 50 ವರ್ಷದಿಂದ ನಾವು ಅದನ್ನೇ ಮಾಡ್ತಾಯಿದ್ದೆವು. ನಾವು ಪರಂಪರೆಯಲ್ಲೇ ಈ ರಥವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸದಲ್ಲಿ ತೊಡಗಿದ್ದೇವೆ. ಹಾಗೆ ನಾನು ನನ್ನ ಮಕ್ಕಳನ್ನು ಕೂಡ ಈ ರಥಶಿಲ್ಪದಲ್ಲೇ ತರಬೇತಿಗೊಳಿಸಿದ್ದೇನೆ. ಅದರಲ್ಲಿ ನನ್ನ ಮಗ ಹಿರಿಯವ ರಾಜಗೋಪಾಲಾಚಾರ್ಯ, ಎರಡನೇವ ಗಣಪತಿ. ನನ್ನ ಫ್ಯಾಮಿಲಿಯೇ ರಥ ಮಾಡುವಂಥ ಒಂದು ಉದ್ಯೋಗದಲ್ಲಿ ತೊಡಗಿದ್ದೇವೆ. ನನ್ನ ತಮ್ಮನ ಮಕ್ಕಳು ಎಲ್ಲರೂ ರಥವನ್ನೇ ಮಾಡ್ತೇವೆ. ಯಾಕಂತ ಹೇಳಿದರೆ ಈ ರಥ ಮತ್ತು ದೇವಸ್ಥಾನ
ಎರಡೂ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ದೇವಸ್ಥಾನ ಹೇಗೆ ಸ್ಥಿರ ದೇವಸ್ಥಾನ, ಅದು ನಾವು ಮಾಡುವಂಥ ರಥ ಚರ ಅಂಥೇಳಿ ಓಡಾಡುವಂಥದ್ದು. ಇಂಥ ರಥದಲ್ಲಿ ದೇವರು ವರ್ಷಕ್ಕೊಮ್ಮೆ ಬಂದು ಕೂತ್ಕೊಂಡು ಜನರಿಗೆ ದರ್ಶನ ಕೊಡ್ತಾನೆ. ವರ್ಷ ಪೂರ್ತಿಯಾಗಿ ಭಕ್ತರು ದೇವಸ್ಥಾನದ ಒಳಗೆ ಹೋಗಿ ದೇವರನ್ನು ಪೂಜಿಸಬೇಕು, ಭಕ್ತಿಸಬೇಕಾದ್ರೆ ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ, ವಾರ್ಷಿಕ ಜಾತ್ರೆಯಲ್ಲಿ ದೇವರೇ ಜನ ಇದ್ದಲ್ಲಿಗೆ ಬಂದು ದರ್ಶನ ಕೊಡ್ತಾನೆ. ಇಂಥ ಸಮಯದಲ್ಲಿ ವಿಶೇಷವಾದ ಒಂದು ಪುಣ್ಯ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅಂತ ಹೇಳಿದರೆ, ರಥದಲ್ಲಿ ಕೂತ ಜನಾರ್ದನನ ನೋಡಿದರೆ ಅಷ್ಟು ಪುಣ್ಯ ಬೇರೆ ಇಲ್ಲ, ಅಂದರೆ ಪುನಃ ಜನ್ಮ ಇಲ್ಲ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೆಸರು. ಹಾಗಾಗಿ ಈ ಎಲ್ಲ ದೇವಸ್ಥಾನಗಳಲ್ಲಿ ಈ ರಥ ಉತ್ಸವವನ್ನು ಮಾಡುವುದು ಹೆಚ್ಚು. ಅಂದರೆ ರಥ ಮಾಡಿಸ್ತಾರೆ ಅಂತಾದರೆ ಅಲ್ಲಿ ಜನ ಸಮೂಹ ಜಾಸ್ತಿ ಬರ್ತದೆ. ಅಂದರೆ ಈ ರಥ ವಾರ್ಷಿಕ ಉತ್ಸವವನ್ನು ನೋಡಿ ಕಣ್ಣು ತುಂಬಿಸ್ಕೊಳ್ಳಿಕ್ಕೆ, ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಜನರು ತುಂಬ ಜನ ಸೇರಿ ವರ್ಷಕ್ಕೊಮ್ಮೆ ತಮ್ಮ ಬಂಧು ಬಳಗವನ್ನೆಲ್ಲ ಸೇರಿಕೊಂಡು ಆ ದೇವಸ್ಥಾನಕ್ಕೆ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂಥ ಸಂಪ್ರದಾಯವನ್ನು ನಮ್ಮ ಹಿಂದೂಗಳಲ್ಲಿಯೂ ಇಟ್ಕೊಂಡಿದ್ದಾರೆ. ಸಾಮೂಹಿಕವಾಗಿ ಎಲ್ಲರೂ ಬೇರೆಯವರು ಕೂಡ ತಮ್ಮ ವ್ಯವಹಾರ, ವ್ಯಾಪಾರ ಇತ್ಯಾದಿಗಳನ್ನು ಮಾಡಿ ಅಂದರೆ ತಮ್ಮ ಜೀವನೋಪಾಯವನ್ನು ನಡೆಸಲಿಕ್ಕೂ ಕೂಡ ಇದೊಂದು ಮಾರ್ಗ ವಿಚಾರ. ತಮ್ಮಲ್ಲಿ ಕೃಷಿಕರು ಇರ್ಬೋದು, ಕೃಷಿಕರಾದ ತಮ್ಮಲ್ಲಿ ಬೆಳೆದಂಥ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ, ಹೂವುಗಳು, ಇದನ್ನೆಲ್ಲ ಸಹ ತೆಗೆದುಕೊಂಡು ಬಂದು ಆ ಸಂತೆಯಲ್ಲಿಟ್ಟು ವ್ಯಾಪಾರ ಮಾಡಿ ಜೀವನಕ್ಕೆ ಕೂಡ ಮಾಡ್ತಾರೆ. ಮತ್ತು ಈ ಭಕ್ತರು ಆ ವಸ್ತುವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಿ ತಮ್ಮ ಮನದಾಳವನ್ನು ಹೇಳಿಕೊಂಡು, ಅಂದರೆ ಹರಕೆ ಇತ್ಯಾದಿಗಳನ್ನು ಹೇಳಿಕೊಂಡು ತಮ್ಮ ಕಷ್ಟ ಕಾರ್ಪಣ್ಯವನ್ನು ಅಂದರೆ ನಿವೃತ್ತಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದು ಪೂರ್ವಕಾಲದಿಂದ ಬಂದಂಥದ್ದು. ಹಿರಿಯವರಿಂದ ಎಲ್ಲ ಕಡೆ ನಡೀತಾ ಇದೆ. ದೇವಸ್ಥಾನದಲ್ಲಿ ರಥ ಇದೆ ಅಂತಾದರೆ ಅಲ್ಲಿ ಒಂದು ಚೈತನ್ಯ ಜಾಸ್ತಿ ಬರ್ತದೆ. ಯಾಕಂತ ಹೇಳಿದರೆ, ಆ ರಥೋತ್ಸವಕ್ಕೆ ಜನ ಸೇರಿದಷ್ಟು ಬೇರೆ ಯಾವ ಉತ್ಸವಕ್ಕೂ ಸೇರುವುದಿಲ್ಲ. ಹಾಗೆ ಇದನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಹಾಗೆ ಇದೇ ರೀತಿ ಎಲ್ಲರೂ, ಅಂದರೆ ಭಕ್ತಾದಿಗಳು ಇದನ್ನು ರೂಢಿಸಿಕೊಂಡು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಆಗಬೇಕಂತ ನಾನು ಕೂಡ ಅಪೇಕ್ಷಿಸ್ತೇನೆ.